ನನ್ನ ಹೆಸರು ಬಂದು ಎಸ್.ಎಲ್. ಪುಟ್ಲಿಂಗೇಗೌಡ ಅಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲೂಕು ಕಲಗೂರು ಹೋಬಳಿ ಸಾವಂತಿಪುರ ಗ್ರಾಮದಲ್ಲಿ ನಾನೊಂದು ಸುಮಾರು ವರ್ಷದಿಂದ ಒಂದು 3-4 ವರ್ಷದಿಂದ ಶುಂಠಿ ಬೆಳೆ ಮಾಡ್ಕೊ ಬರ್ತಾ ಇದ್ದೀನಿ. ನಾನು ಶುಂಠಿ ಬೆಳೆ ಮಾಡ್ಕೊ ಬರ್ತಾ ಇದ್ದೀನಿ. ಈಗ ಹೋದ ವರ್ಷ 1.5 ಎಕರೆ ಹಾಕಿದೆ, ಈ ವರ್ಷ ಒಂದು 1.5 ಎಕರೆಗೆ ಹಾಕಿದ್ದೀನಿ. ನಾನು ಶುಂಠಿ ಬೆಳೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನಾವು ಫಸ್ಟು ಭೂಮಿಯ ಒಂದು 2 ತಿಂಗಳು ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಭೂಮಿ ಚೆಂದಾಗಿ ಉತ್ತಿ ಹದ ಮಾಡ್ಕೊಂಡು ನಾವು ಉಳುಮೆ ಮಾಡಿ ಚೆಂದಾಗಿ ಕಾಯಕ್ಕೆ ಬಿಡಬೇಕು. ಬಿಟ್ಟಾದ್ಮೇಲೆ ಒಂದು 2 ತಿಂಗಳು ಕಾದಾದ್ಮೇಲೆ ಚೆಂದಾಗಿ ನಾಟಾಗ 5 ಎಕರೆನೆಗಳೇ ಹೊಲ ಉಳಿಸಿ ಚೆಂದಾಗಿ ಬಿಟ್ಟಾದ್ಮೇಲೆ 3 ಅಡಿ ಪಟ ಮಾಡಿ ನಾವು ಒಂದೊಂದು ಅಡಿ ಅರ್ಧ ಅಡಿಗೆ 2 ಸಾಲಿಗೆ 3 ಅಡಿ ಡಿಫ್ರೆಂಟಾಗಿ ನಾಟಿ ಮಾಡಿಸಿ ನಾವು ಚೆನ್ನಾಗಿ ಬೆಳೆ ಪೈರು ಬಂದು ಚೆನ್ನಾಗಿ ಬೆಳೆ ಬೆಳೀತಾ ಇದ್ದೀವಿ. ಏನು ತೊಂದರೆ ಏನಿಲ್ಲ. ಆದಾಯ ಹೋದ ವರ್ಷ ರೈಟ್ ಕಮ್ಮಿ ಇದ್ದು ಒಳ್ಳೆ ಇಳುವರಿ ತಗೊಂಡಿದ್ದ. ನಾವು ಹೋದ ಸತಿ 800 ಮೂಟೆ 1.5 ಎಕರೆಗೆ 800 ಮೂಟೆ ಇಳುವರಿ ಕಿಡಿಗಿದ್ದು. ಅದರ ರೈಟು ಡೌನ್ ಆದ್ರಿಂದ ಸ್ವಲ್ಪ ಆದಾಯ ಕಮ್ಮಿ ಆಯಿತು. ಈ ಸತ್ತು 1.5 ಎಕರೆ ಹಾಕಿದ್ದೀವಿ. ಈಗ ರೈಟ್ ಐತೆ. ಈ ಥರ ಎಲ್ಲ ಬೆಳೆದಿದ್ದೀವಿ. ಚೆನ್ನಾಗೆ ಬಂದೈತೆ ಬೆಳೆ. ಈಗೆಲ್ಲ 9 ತಿಂಗಳು ಇದು ಬಿಳಿ ಸ್ಟೇಜ್ ಎಲ್ಲ ಇನ್ನೇನು ಬಿಳಿ ಸ್ಟೇಜ್ ಹಣ್ಣೆಲ್ಲ ಗೊಂಡೆ ಎಲ್ಲ ಹಣ್ಣಾಗಿತಾ ಇದೆ. ಈ ಥರ ಹಣ್ಣಾಯ್ತಾ ಇದೆ. ಈಗ ಬಿಳಿ ಸ್ಟೇಜ್ ಎಲ್ಲ ಬಿಳಿ ಸ್ಟೇಜ್ಗೆ ಬಿತ್ತನೆಗೆಲ್ಲ ಯಾರ ಇದ್ರೆ ಸಂಪರ್ಕ ಮಾಡಿರಿ. ಚೆನ್ನಾಗಿ ಬೆಳೆದಿದ್ದೀವಿ. ಈ ಸತಿ ಸ್ವಲ್ಪ ಶುಂಠಿಗೆ ಪಿರೆಕಿಲಿಯ ರೋಗ ಬಂದು ಸ್ವಲ್ಪ ಶುಂಠಿ ಇದಾಯಿತು. ಆದರೂ ನಾವು ಬರ್ಸ್ಕೊಡಿಲ್ಲ. ಟೈಮ್ಗೆ ಔಷಧಿ ಸಿಂಪಡಿಸಿ ನಾವು ಒಂದು ಹತೋಟಿಗೆ ತಂದಿದ್ದೀವಿ. ಹಂಗಾಗಿ ಈ ವರ್ಷ ಪರವಾಗಿಲ್ಲಪ್ಪ, ಚೆನ್ನಾಗಿ ಬಂದಿದೆ ಶುಂಠಿ. ಬಿತ್ತನೆ ಇದ್ದವರು ಯಾರ ಇದ್ದರೆ ಸಂಪರ್ಕಿಸಿ. ನಾವು ಒಳ್ಳೆ ಇಳುವರಿ ಮಾಡ್ತಾ ಇದ್ದೀವಪ್ಪ. ಏನು ತೊಂದರೆ ಏನಿಲ್ಲ. ಯಜಮಾನ್ರೆ, ನಾನು ಕೂಡ ಒಂದು ಶುಂಠಿ ಬೆಳೆಯೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಎಲ್ಲ ಕಡೆನೂ ಕೂಡ ಸಾಕಷ್ಟು ಕಡೆ ವಿಡಿಯೋಗಳು ನಾನು ನೋಡಿದ್ದೆ. ಶುಂಠಿನಲ್ಲಿ ಅಷ್ಟು ಆದಾಯ ಮಾಡ್ಬೋದು, ಇಷ್ಟು ಆದಾಯ ಮಾಡ್ಬೋದು, 1 ಎಕರೆನಲ್ಲಿ ಇಷ್ಟು ಲಕ್ಷ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಮಾಡ್ಬೋದಾ? ಮಾಡ್ಬೋದು, ಖಂಡಿತವಾಗಿ. ರೈತರಿಗೆ ರೈಟ್ ಸಿಕ್ಕರೆ ರೈಟ್ ಏನಪ್ಪ ಸಿಕ್ಕಿದ್ರೆ ಪರವಾಗಿಲ್ಲ, ಲಾಸ್ ಅಂತೂ ಇಲ್ಲ. ರೈಟ್ ಸಿಕ್ಬೇಕು. ರೈಟ್ ಸಿಕ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಭೂಮಿ ನಂಬಿ ರೈಟ್ ಅಂತ ಹೇಳೋಕ್ಕಾಗಲ್ಲ. ನಾವು ಬೆಳಿಬೇಕು. ಬೆಳೆದ್ರೆ ಪರವಾಗಿಲ್ಲ, ಸಿಗ್ತದೆ ರೈಟು. ಅಂದರೆ ನೀವು ಯಾವ ಥರ ಅಂದರೆ ನೀವು ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ಚೆನ್ನಾಗಿ ಜಯಿಸಿ ನೀವು ಆರ್ಗ್ಯಾನಿಕ್ನೇ ಉಪಯೋಗಿಸಿ ಮಾಡಿದ್ರೆ ಒಳ್ಳೆ ಗೊಬ್ಬರ ಬೆಳಿಬೋದು. ಮತ್ತು ಸ್ವಲ್ಪ ಮೆಡಿಸನ್ನು ಮಾಡ್ಬೇಕು, ಕ್ಲೀನಾಗೆ ಮಾಡ್ಬೋದು. ಮಾಡಿ ಖಂಡಿತ ಲಾಸ್ ಏನಾಗಲ್ಲ. ಆವಾಗ ನಿಮ್ಮ ಬಂಡವಾಳ ಹಾಕಿ ರೈಟ್ ಕಮ್ಮಿ ಹಾಕಿರುವ ಒಳ್ಳೆ ಇಳುವರಿ ಬಿದ್ದರೆ ರೈಟ್ ಕಮ್ಮಿ ಆದರೂ ನೀವು ಇದಕ್ಕೇನು ಮೋಸ ಆಗಲ್ಲ. ನಿಮ್ಮ ಬಂಡವಾಳ ದುಡ್ಡಿಗೆ ರೈಟ್ ಕಮ್ಮಿ ಆದರೂ. ಈ ಶುಂಠಿ ಬೆಳಿಬೇಕು ಅಂದ್ರೆ ನಮ್ಗೆ ಯಾವ ತರದ ಮಣ್ಣು ಇರಬೇಕು? ಕೆಮ್ಮಣ್ಣು ಮಣ್ಣು ಅಂಟ್ಕೋಬೇಕು. ಕೆಂಪು ಮಣ್ಣು ಇರಬೇಕು. ಕೆಂಪು ಮಣ್ಣು ಇದ್ರೆ ಚೆನ್ನಾಗಿ ಇಳಿ ಬರ್ತದೆ. ಅದು ಹಬ್ಬು ಇದು ಮಾಡೋಕ್ಕೆಲ್ಲ ಸ್ಪ್ರೆಡ್. ಶುಂಠಿ ಒಳ್ಳೆ ಚೆನ್ನಾಗಿ ಇದಾಗಿರ್ತದೆ. ಕಲರ್ ಎಲ್ಲ ಬಿಸ್ಕೆಟ್ ಕಲರ್ ಬರ್ತದೆ. ಆ ಟೈಪ್ ಬರಬೇಕು ಶುಂಠಿ. ಆ ಕಲರ್ ಬಂದರೆ ವ್ಯಾಲ್ಯೂ. ಬಿಸ್ಕೆಟ್ ಕಲರ್ ಬಂದರೆ. ಈಗ ಸಾಕಷ್ಟು ಜನ ಶುಂಠಿನ ಬೆಳೀತಾ ಇದಾರೆ, ಬೇರೆ ಬೇರೆ ಬೆಳೆಗಳು ಬೆಳೀತಾ ಇದಾರೆ. ನೀವು ಸುತ್ತಮುತ್ತ ಎಲ್ಲ ಕೂಡ ಬಾಳೆ ಎಲ್ಲ ಬೆಳೆದಿದ್ದಾರೆ. ನಾನು ಬಾಳೆ ಬೆಳೆದಿದ್ದೀನಿ, ಪರಂಗಿನೂ ಹಾಕಿದ್ದೀನಿ, ಶುಂಠಿನೂ ಹಾಕ್ತಿದ್ದೀನಿ. ಶುಂಠಿ ನನಗೆ ನಾನು ಚೆನ್ನಾಗಿ ಹದ ಮಾಡ್ಕೊಂಡು ನಮ್ಗೆ ಹೋದ್ಸತಿ ಒಳ್ಳೆ ಇಳುವರಿ ಬಂದಿತ್ತು. ನಾವು 1.5 ಎಕರೆಗೆ 800 ಮೂಟೆ 750 ಮೂಟೆ ಆಗಿತ್ತು. ಇದರಲ್ಲಿ ಈಗ ನೀವು ಹೆಚ್ಚಿನದಾಗ ಆದಾಯ ಪಡಿಬೋದು ಅಂದ್ರೆ ಇದರಲ್ಲೇ ಪಡಿಬೋದಾ? ಇದರಲ್ಲೇ ಪಡಿಬೋದು. ನೀವು ಸಣ್ಣ ಚಿಕ್ಕದಾಗ ಹಾಕರುವ ನೀವು ಗೊಬ್ಬರ ಹಾಕ್ಬೇಕು. ಮೇನು ಗೊಬ್ಬರ ಹಾಕ್ತಾನೆ ಯಾವ ಬೆಳೆನೂ ಆಗಲ್ಲ. ಇಳುವರಿ ಬಂದ್ರೆ ಬರ್ತದೆ ಅಂದ್ರೆ ಬಂದೇ ಬರ್ತದೆ. ಈಗ ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಬೆಳಿತಾರೆ, ಆದ್ರೆ ನೀವು ಶುಂಠಿನೇ ಬೆಳಿಬೇಕು ಅಂತ ಯಾಕೆ ನಿರ್ಧಾರ ಮಾಡ್ಕೊಂಡ್ರೆ? ಶುಂಠಿ ಇದೊಂದು ಕಮರ್ಷಿಯಲ್ ಬೆಳೆ. ಒಳ್ಳೆ ಆದಾಯ. ರೈಟ್ ಸಿಕ್ಕರೆ ಒಂಥರ ಕ್ಲಿಕ್ ಆಗ್ಬೋದು. ಇದು ಲಾಟ್ರಿ ಇದ್ದಂಗೆ ಕ್ಲಿಕ್ ಆಗ್ಬೋದು. ರೈಟ್ ಸಿಕ್ಕ ರೈತರ ಹಂಗ ಕಮರ್ಷಿಯಲ್ ಬೆಳೆ ಇರ್ಲಿ. ನಾವು ಹೊರಗಡೆ ಅಲ್ಲೆಲ್ಲ ಹಾಸನ ಕೇರಳ ಅಲ್ಲೆಲ್ಲ ಬೆಳೀತಾರೆ, ಇಲ್ಲೂ ಟ್ರೈ ಪಡುವ ಅಂದ್ಬಿಟ್ಟು ನಾವು ನೋಡೋದು. ಪಕ್ಕದಲ್ಲಿ ನಮ್ಮ ಸ್ನೇಹಿತರು ಯಾರು ಹಾಕಿದ್ರು, ಅಲ್ಲಿ ನೋಡ್ಬಿಟ್ಟು ನಾವು ಬೆಳೆಯುವ ಟ್ರೈ ಪಡುವ ಅಂದ್ಬಿಟ್ಟು ಬೆಳೆದ. ನಮ್ಗೇನು ಇದೇನು ರಿಸ್ಕ್ ಏನು ಅನಿಸ್ತಾ ಇಲ್ಲ. ಏನಿಲ್ಲ, ಮಾಡಿದ್ವು ತೊಂದರೆ. ಈಗ 1 ಎಕರೆ ಜಮೀನ್ ಇದೆ ನಮ್ಮ ಹತ್ರ. ಈಗ ನಾವು ಕೂಡ ಶುಂಠಿ ಬೆಳಿಬೇಕು ಅಂತಂದ್ರೆ ಆ ಒಂದು ಜಮೀನಲ್ಲಿ ಮೊದಲದಾಗಿ ಏನೇನೆಲ್ಲ ಮಾಡ್ಕೋಬೇಕು? ಮೊದಲಾಗಿ ನೀವು ಏನು ಭೂಮಿಯ ಚಂದಾಗಿ ಉತ್ತು ಬಿಡ್ಬೇಕು. ಇಲ್ಲಾರ JCB ಎಲ್ಲಾರ ಬಗ್ಸ್ಬೇಕು. ಇಲ್ಲಾರ ಉತ್ತಿ 5 ಎಕರೆ ನೇಗ್ಲಲ್ಲಿ ಆಳವಾಗ ಉತ್ತಿ ಬೆಳಿಬೇಕು. ನೀವು ಭೂಮಿ ಹದ ಮಾಡ್ಕೋಬೇಕು. 1-2 ತಿಂಗಳು ಭೂಮಿ ಕಾಯ್ಬೇಕು ಬಿಸಿಲಲ್ಲಿ. ಅಲ್ಲಿರೋ ಕಲ್ಲೆಲ್ಲ ಸಣ್ಣ ಕಲ್ಲೆಲ್ಲ ಎತ್ತಾಕ್ ಬಿಡ್ಬೇಕು. ನೀಟಾಗಿ ಇದ್ ಮಾಡ್ಬಿಟ್ಟು ಒಂದು 15 ದಿವಸ ಕಾಯ್ಬೇಕು. ಭೂಮಿ ಬಿಸಿಲು ಒಣಗ್ಬೇಕು. ಒಣಗಾದ್ಮೇಲೆ 3 ಅಡಿ ನಾವು ಪಟ ಮಾಡ್ಕೊಂಡು 3 ಅಡಿಗೆ ರೆಡಿ ಮಾಡ್ಕೊಂಡು
ಇದೇ 3 ಅಡಿ ಮೂರ್ ಅಡಿ ಪಟ. ಸ್ವಲ್ಪ ಸ್ಪೇಸ್ ಇರ್ಬೇಕು. ಆಮೇಲೆ ನಾವು ಸ್ಪ್ರಿಂಕ್ಲರ್ ರೆಡಿ ಮಾಡ್ಕೊಂಡು ಆಮೇಲೆ ನಾಟಿ ಮಾಡ್ಬೇಕು. ನಾಟಿ ಮಾಡ್ಕೊಂಡು ನೀವು ಮಣ್ಣೆತ್ತ ಅಲ್ಲೆಲ್ಲ ಶುಂಠಿ ಕಾಣಕ್ಕಿಲ್ಲ. ಶುಂಠಿ ಬೆಳೆದಂಗ ಮಣ್ಣು ಕೊಡ್ತಾ ಇರ್ಬೇಕು. ಮಣ್ಣು ಗುದ್ಲಿಲಿ ಎತ್ತಿ ಲೇಬರ್ ಕೈಲಿ ಮಣ್ಣು ಕೊಡಿಸ್ಬೇಕು. ಹಿಂಗೆ ದಿಪ್ಪ ಇದ್ ಮಾಡ್ಕೋಬೇಕು ಹಿಂಗೆ. ಎಲ್ಲನ ಪಟ ಟೈಪ್ ಮಾಡ್ಕೊಂಡು ಅದೆಲ್ಲ ಇದ್ರಲ್ಲಿ ಗುದ್ಲಿಲಿ ಮಣ್ಣು ಕೊಡ್ತಾ ಇರ್ಬೇಕು. ಅಲ್ಲಲ್ಲೇ ಒಂದು ಕಟಾವಾದ 3 ಟ್ರಿಪ್ ಮಣ್ಣು ಕೊಟ್ರೆ ಶುಂಠಿ ಬೆಳಕ್ಕೆ ಸರಿ ಆಯ್ತದ. ಒಳಗೆ ನಾವು ಮಣ್ಣು ಕೊಟ್ಟಷ್ಟು ಶುಂಠಿ ಬೆಳೀತಾ ಇರ್ತದೆ, ಒಳಗೆ ಹಬ್ತಾ ಇರ್ತದೆ. ಆಮೇಲೆ ಅಲ್ಲಲ್ಲೇ ಕಳೆಗಳಂತೂ ಮಾಡಬಾರ್ದು. ಕಳೆ ಇದ್ರೆ ರೋಗ ಜಾಸ್ತಿ ಅಟ್ಯಾಕ್ ಆಯ್ತದೆ. ಅಲ್ಲೆಲ್ಲ ಕಳೆ ಎಲ್ಲ ತಿಳಿಸ್ತಾ ಇರ್ಬೇಕು. ಚೆನ್ನಾಗಿ ನೀಟಾಗಿ 8 ತಿಂಗಳು ನೀಟಾಗಿ ಮೇಂಟೈನ್ ಮಾಡಿದ್ರೆ ಆಮೇಲೆ ಅದೆಲ್ಲ ಹಣ್ಣೊಂದು ಗೊಡ್ಡೆ ಎಲ್ಲ ಬಂದು ಹಣ್ಣಾಗಿ ಬೆಳಕ್ ಸ್ಟಾರ್ಟ್ ಆಯ್ತದೆ. ಏನ್ ತೊಂದ್ರೆ ಏನಿಲ್ಲ. ಯಜಮಾನ್ ಇದು ಎಷ್ಟು ತಿಂಗಳು ಬೆಳೆ ಇದು? ಇದು ನೀವು ರೈಟ್ ಸಿಕ್ಕರೆ 10 ತಿಂಗಳಿಗೆ ತಿಳಕ್ ಸ್ಟಾರ್ಟ್ ಮಾಡೋದು. 8 ತಿಂಗಳಿಗೆ ತಿಳ್ಬೋದು, 8-9 ತಿಂಗಳಿಗೆ. ನೀವೇನೋ ರೈಟ್ ಸಿಕ್ಕರೆ ರೈಟ್ ನೋಡ್ಕೊಂಡು ತಿಳ್ಬೋದು. 8, 10, 12, 14, 15 ಬಡ್ಬೋದು. ಏನ್ ತೊಂದ್ರೆ ಏನಿಲ್ಲ. ಇವಾಗ ನಾವು 1 ಎಕರೆ ಜಮೀನ್ ಅಂತ ಹೇಳಿದೆ ನಾನು. ಈಗ ನೀವ್ ಹೇಳ್ದಂಗೆನೆ ಮಣ್ಣೆಲ್ಲ ಹದ ಮಾಡ್ಕೊಂಡೆ. ಈಗ ಚೆನ್ನಾಗಿ ಒಣಗೋದಕ್ಕೆ ಅಂತ ಬಿಟ್ಟೆ. ಒಣಗಕ್ ಬಿಟ್ಟಾದ ನಂತರ ಆಮೇಲೆ ಏನ್ ಮಾಡ್ಬೇಕು ನಾನು? ಒಣಗ್ ಬಿಟ್ಟಾದಂತ ತನಕ ಪಟ ಹೊಡಿಸ್ಬೇಕು. ಕರೆಕ್ಟ್ ಆಗಿ ನೀಟಾಗಿ ಪಟ ಮಾಡ್ಕೋಬೇಕು. 3 ಅಡಿಗೆ ಡಿಸ್ಟೆನ್ಸ್ ಇರ್ಬೇಕು. ಪಟ ಕಿರ್ದಾದ್ರೆ ಏನಂದ್ರೆ ಮುನ್ನೆ ಎತ್ತೋಕಕ್ಕೆ ಆಗಲ್ಲ. ಅದೆಲ್ಲ ಟ್ರಂಚ್ ಬಂದ್ಬಿಡ್ತದೆ. ಆಮೇಲೆ ಸುತ್ತ ಟ್ರಂಚ್ ಮಾಡ್ಬೇಕು. ಟ್ರಂಚ್ ಈ ತರ ನೀರು ಎಲ್ಲೂ ನಿಂತ್ಕೋಕಿಲ್ಲ. ಈ ತರ ಟ್ರಂಚ್ ಹೊಡ್ಕೋಬೇಕು. ಸೆಂಟ್ರಿಕ್ ಟ್ರಂಚ್, ತೆವರಿಂಚಲಿ ಇದೆ ಟ್ರಂಚ್. ಈ ಟ್ರಂಚ್ ನೀರೆಲ್ಲ ಹೊರಗಡೆ ಹೊಂಟಬೇಕು. ಅದಾದ್ಮೇಲೆ ಈ ಪಟ ಮಾಡ್ತೀವಲ್ಲ, ಪಟ ಮಾಡಿದಾಗ್ಲೂ ಇಲ್ಲೂ ಟ್ರಂಚ್ ನೀಟಾಗಿರ್ಬೇಕು. ಈಗ ಹಿಂಗ್ ಪಟ ಮಾಡ್ಕೊಂಡ್ ನೀವು ಈ ತರ ಪಟ 3 ಅಡಿ ಪಟ ಮಾಡಾದ್ಮೇಲೆ ನೆಡ್ಬೇಕು. ಸುತ್ತ ಟ್ರಂಚ್ ಅಂತೂ ಮಾಡ್ಲೇಬೇಕು. ನೀರು ಎಷ್ಟೇ ಮಳೆ ಹೋದ್ರು ನಿಂತ್ಕೋಕಿಲ್ಲ ನೀರು. ಆ ತರ ನಿಂತು ಬಿಟ್ರೆ ಕೊಳೆ ರೋಗ ಸ್ಟಾರ್ಟ್ ಆಯ್ತದೆ. ಆಯ್ತಾ? ಕೊಳೆ ರೋಗಕ್ಕೆ ಆದಷ್ಟು ಇದ್ ಮಾಡ್ಬೇಕು. ಕೊಳೆ ರೋಗ ಎಲ್ಲೆಲ್ಲಿ ಏನಾರ ಕಂಡದೆ ಅಂತ 8 ತಿಂಗಳಂತೂ ಅಬ್ಸರ್ವ್ ಮಾಡ್ಬೇಕು. ತೋಟ ಎಲ್ಲ ಸುತ್ತಬೇಕು. ಎಲ್ಲಿ ಏನಾರ ಕಂಡದೆ. ಈ ಎಲ್ಲೋ ಟೈಪ್ ಅಂದ್ರೆ ಕೊಳೆ ರೋಗ ಅಂತ. ಆಮೇಲೆ ಈಗ ಹೊಸ ರೋಗ ಸ್ಟಾರ್ಟ್ ಆಗಿದೆ, ಪಿರೇಕಿಲಿ ಅಂತ. ಈ ತರ ಈ ಎಲೆ ಈ ತರ ಇದೈತೆ, ಪಿರೇಕಿಲಿ ಅಂತ. ಇದು ಬಂದ್ರೆ ಇದೇನಿಲ್ಲ, ಇಮಿಡಿಯೇಟ್ಲಿ ಮೆಡಿಸಿನ್ ಮಾಡ್ಬೇಕು. ಇದು ಬಂದ್ರೆ ಸ್ಪ್ರೆಡ್ ಆಗೋಯ್ತದ ಹೊಲಕ್ಕೆಲ್ಲ. ಹಂಗಾಗಿ ನೀಟಾಗಿ ಒಟ್ಟಲ್ಲಿ ಒಂದ್ 8-7 ತಿಂಗಳ ಗಂಟ್ಲೆ ನೀಟಾಗಿ 8 ತಿಂಗಳ ಗಂಟ ನೀಟಾಗಿ ನೋಡ್ಬೇಕು, ಚೆಕ್ ಮಾಡ್ಬೇಕು ಸುತ್ತ. ಈಗ ನಾನು ಮಣ್ಣೆಲ್ಲ ಹದ ಮಾಡ್ಕೊಂಡೆ, ಡ್ರೆಂಚಿಂಗ್ ಎಲ್ಲ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಆಮೇಲೆ ಏನ್ ಮಾಡ್ಬೇಕು? ಆಮೇಲೆ ಡ್ರೆಂಚಿಂಗ್ ಎಲ್ಲ ಮಾಡ್ಕೊಂಡ್ರೆ ಬೀಜ ಹಾಕ್ಬೇಕು. ಬೀಜ ಅಂದ್ರೆ ಯಾವ ರೀತಿ? ಹೇಗೆ? ಶುಂಠಿ ಎಲ್ಲಾನ ಶುಂಠಿ ಒಳ್ಳೆ ಬೀಜ ಬರುತ್ತೆ. ಶುಂಠಿನೇ ಬರ್ತದೆ. ಅದನ್ನೇ ಕಂಗಿಸ್ಬಿಟ್ಟು ಅದೆಲ್ಲ ನಾವು ಔಷಧಿ ಗಜ್ಜಿ ಒಂದ್ 10 ದಿವಸ 20 ದಿವಸ ಮಡಗ್ಬೇಕು. 10 ದಿವಸ ಫಸ್ಟ್ ಔಷಧಿ ಗಜ್ಜಿ ಅಲ್ಲಿ ಮಡಗದಾದ್ಮೇಲೆ ಎಲ್ಲಾ ಕ್ರಿಮಿನಾಟಕ ರೋಗಾಣುಗಳು ಏನಿದೆ ಸಾಯ್ತದ. ಅಜ್ಜಾದ್ಮೇಲೆ ನಾವು ಅದ್ ತಗೊಬಂದು ಎಲ್ಲ ಮೊಳೆ ಬದ್ದಿರ್ತದೆ. ಅದ್ ತಗೊಬಂದು ಎಲ್ಲಾನ ಅರ್ಧ ಅಡಿಗೆ ಹಾಕಿ ಹೋಗುದು. ಆ ಕಡೆ 2 ಲೈನು, ಆ ಕಡೆ 1 ಲೈನ್, ಈ ಕಡೆ ಲೈನು ಮಾಡ್ಕೊಂಡು ನಾವು ನೆಟ್ಗೆ ಹೋದ್ಮೇಲೆ ಅದಕ್ಕೆ ಮೇಲೆ ಹುಲ್ಲು ಹಾಕ್ಬೇಕು. ಹುಲ್ಲು ಹಾಕಿ ಹುಲ್ಲು ಹಾಕದ್ಮೇಲೆ ಮೊಳಕೆ ಬಂದ್ಮೇಲೆ ನಾವು ಹುಲ್ಲು ಹಾಕೋಕ್ ಹುಲ್ಲು ಹಾಕ್ತೇಟ್ಗೆ ಕಳೆ ಔಷಧಿ ಸ್ಪ್ರೇ ಮಾಡ್ಬಿಟ್ರೆ ಅದು ನೆಕ್ಸ್ಟ್ ಕಳೆ ಔಷಧಿ ಬರೋದಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ ಕಳೆ ಔಷಧಿ ಇದ್ ಮಾಡೋದಿಲ್ಲ. ಎಲ್ಲ ಆ ಲೇಬರ್ ಕೈಲಿ ಎಲ್ಲ ಕಳೆ ಎಲ್ಲ ತಿತ್ತಾಕ್ಸ್ಬೇಕು. ಹುಲ್ಲು ಬರ್ತಾ ಇರ್ತದೆ. ಅಲ್ಲೆಲ್ಲ ಕಳೆ ಅಂತೂ ನೀಟಾಗಿ ಇದ್ ಮಾಡ್ತಾ ಇರ್ಬೇಕು. ಇಲ್ಲಾಂದ್ರೆ ರೋಗ ಅಟ್ಯಾಕ್ ಆಯ್ತದೆ. ಅಲ್ಲೆಲ್ಲ ತಿತ್ತಿ ಹಾಕಿದ್ರೆ ಅದು ಗೊಬ್ಬರ ಆಯ್ತದೆ. ಏನ್ ತೊಂದ್ರೆ ಏನಾಗಲ್ಲ. ಈಗ 1 ಎಕರೆಗೆ ನಮ್ಗೆ ಬೀಜ ಎಷ್ಟು ಬೇಕಾಗ್ಬೋದು? 1 ಎಕರೆಗೆ ನಮ್ಗೆ ಏನಿಲ್ಲ 1 ಎಕರೆಗೆ 25 ಮೂಟೆ ಸಾಕು. 25 60 ಕೆಜಿದ್ 25 ಮೂಟೆ ಸಾಕು. 60 ಕೆಜಿದು. ಈಗ 1 ಕೆಜಿ ಬೀಜಕ್ಕೆ ಎಷ್ಟಾಗ್ಬೋದು ಯಜಮಾನ್ರೆ? ರೈಟಾ? 1 ಕೆಜಿ ಬೀಜಕ್ಕೆ ಇವತ್ತು ರೈಟ್ ಪ್ರಕಾರ 330 ಇವತ್ತು 1 ಕೆಜಿ ಎಲ್ಲ 3000 ರೂಪಾಯಿ ಇರ್ಬೋದು ರೈಟು. 6-3-18 60 ರೂಪಾಯಿ ಇರ್ಬೋದು. 60 ರೂಪಾಯಿ ಕೆಜಿಗೆ? 60 ರೂಪಾಯಿ ಬೀಜ ಶುಂಠಿಗೆ 60 ರೂಪಾಯಿ ಕೆಜಿ. 60 ಕೆಜಿ ಮೂಟೆಗೆ 3600 ಈಗ. ಈಗ ಎಷ್ಟು ಮೂಟೆ ಬೇಕು ಅಂತ ಹೇಳಿದ್ರೆ ನೀವು? ಎಷ್ಟು ಕೆಜಿ ಬೇಕು ಅಂದ್ರೆ? 23ರಿಂದ 24 25 ಮೂಟೆ ಬೇಕು. 25 ಮೂಟೆ ಬೇಕು. ಒಂದು ಮೂಟೆನಲ್ಲಿ ಎಷ್ಟು ಕೆಜಿ ಬೀಜ? 60 ಕೆಜಿ ಬೀಜ ಸಿಗ್ತದೆ. 1 ಮೂಟೆಗೆ 60 ಕೆಜಿ. ಟೋಟಲ್ ಹಂಗಾರೆ ಎಷ್ಟು ಕೆಜಿ ಬೀಜ ಹಾಕ್ಬೇಕಾಯ್ತು 1 ಎಕರೆಗೆ? 1 ಕೆಜಿಗೆ 25 × 60 ಅಂದ್ರೆ ಅಲ್ಲಿಗ 600 1200 ಕೆಜಿ. 1,500 ಕೆಜಿ ಬೇಕು. 1,500 ಕೆಜಿ 1 ಎಕರೆಗೆ ಬೇಕು. 1 ಎಕರೆ ಬೇಕು. ಈಗ ನಾನು ಬೀಜ ತಗೊಬಂದಿದ್ದೀನಿ. ಈಗ ನೀವ್ ಹೇಳ್ದಂಗೆನೆ ಬೀಜ ತಗೊಬಂದೆ. 1,500 ಅಷ್ಟು ನೀವೇನು ಹೇಳಿದ್ರ ಅಷ್ಟು ಬೀಜ ತಂದಿದ್ದೀನಿ. ಆ ಬೀಜ ತಂದಿರುವಂತದ್ನ ಈಗ ಒಂದೊಂದು ಗುಳಿಗೆ ಎಷ್ಟೆಷ್ಟು ಬೀಜಗಳು ನೆಡ್ಬೇಕು, ಹೇಗ್ ನೆಡ್ಬೇಕು? ಒಂದೊಂದೇ ಕಂಗ್ ನಂಗೆ ಇಸ್ತಿರ್ತೀವಿ. ಒಂದೊಂದೇ ಹಾಕ ಹೋಗ್ಬೇಕು. ಒಂದೊಂದೇ.
ಈಗ ಇಲ್ಲಿ ಒಂದು ಗುಳಿನಲ್ಲಿ ಎಷ್ಟು ಬೀಜಗಳನ್ನ ಹಾಕಿದ್ದೀರಾ? ಒಂದೇ ಬೀಜ, ಒಂದೇ ಕಂಗು. ಒಂದೇ ಕಂಗು, ಒಂದು ಗುಳಿನಲ್ಲಿ ಒಂದೇ ಕಂಗು. ಒಂದ್ ಕಂಗಿಗೆ ಅರ್ಧ ಅಡಿಗೆ ಹಾಕೋಬೇಕು. ಅರ್ಧ ಅಡಿ. ಇಲ್ಲೊಂದು ಹಾಕಿದ್ರೆ ಇಲ್ಲೊಂದು ಹಾಕಿದ್ರೆ ಇಲ್ಲೊಂದು ಹಾಕಿದೀನಿ. ಇಲ್ಲಿ ಪಕ್ಕದ ಒಂದು ಹಾಕಿದ್ರೆ ಈ ತರ ಇಲ್ಲಿ ನೋಡ್ರಿ, ಇಲ್ಲಿ ಅರ್ಧ ಅಡಿಗೆ ಇಲ್ಲಿ ನೋಡಿ, ಅರ್ಧ ಅಡಿ ಅರ್ಧ ಅಡಿ ಕರೆಕ್ಟ್. ಇಲ್ಲಿ ಇಲ್ಲೊಂದು ಬೀಜ ಹಾಕಿದ್ರೆ ಇಲ್ಲೊಂದ್ ಬೀಜ ಹಾಕಿದ್ರೆ ಅರ್ಧ ಅಡಿ ಗ್ಯಾಪ್ ಅಲ್ಲಿ ಹಾಕಿದೀವಿ. ಒಂದೊಂದು ಇದು ಆಗ ಬೆಳವಣಿಗೆ ಹೊಂದಿರ್ರಿ. ಈಗ ಫುಲ್ ಒಂದು 2 kg ಬರ್ತದೆ ಗೆಡ್ಡೆ. 2 kg ಬರ್ತದೆ ಈ ಗೆಡ್ಡೆ. ಆಗ ಅದೊಂದು ಎಷ್ಟು ಗ್ರಾಮ್ ಬಂದದ, ಒಂದ್ 100 ಗ್ರಾಮ್ ಏನೋ ಹಾಕಿರ್ತೀವಿ ಅಷ್ಟೇ. 100 ಗ್ರಾಮ್ ಹಾಕಿರ್ತೀವಿ ಒಂದು ಗುಳಿನಲ್ಲಿ. ಒಂದು 100 ಗ್ರಾಮ್ 100 ಗ್ರಾಮ್ 50 ಗ್ರಾಮ್ ಬರ್ತವೆ ಹಾಕಿರ್ತೀವಿ. ಈಗ ಇದು ಒಂದ್ 2 kg. ಇವಾಗ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಅರ್ಧ ಅಡಿ ಗ್ಯಾಪ್ ಇರ್ಬೇಕು. ಕೊಟ್ರೆ ಈಗ ಇಲ್ಲಿ ನೀವು ಸಾಲಿಂದ ಸಾಲಿಗೆ ಎಷ್ಟು ಕೊಡ್ಬೇಕಾಗಿದೆ? 3 ಅಡಿ ಗ್ಯಾಪ್ ಕೊಡ್ಬೇಕಾಗಿದೆ. ಇದು ಒಂದು ಗಿಡ, ಇಲ್ಲಿನ ಗಿಡ ಅಂತಾರೆ ಸಾಲಿಂದ ಸಾಲಿಗೆ 3 ಅಡಿ ಬೆಡ್ ಮಾಡ್ಬಿಟ್ರೆ 3 ಅಡಿ ಬೆಡ್ ಮಾಡ್ಬೇಕು. ಮಧ್ಯ ಸೆಂಟ್ರಲ್ ಟ್ರೆಂಚಿಂಗ್ 1 ಅಡಿ. ಟ್ರೆಂಚಿಂಗ್ 1 ಅಡಿ ಬೇಕು. 1 ಅಡಿ ಬಿಟ್ಟಿರ್ತೀವಿ. ಟ್ರೆಂಚಿಂಗ್ ಅಂತಂದ್ರೆ ಇಲ್ಲಿ ಮಣ್ಣು ಓಡಾಡಿಕಲ್ಲ, ಮಣ್ಣು ಇದು ತೆಗೆದು ಮಣ್ಣು ಕೊಡ್ತಾ ಇರ್ಬೇಕು. ಮಣ್ಣು ಏರಾಗ್ತಾ ಇರ್ಬೇಕು. ಶುಂಠಿ ಬೆಳ್ದಂಗೆ ನೋಡಿ, ಇಲ್ಲಿ ಬರ್ರಿ, ಇಲ್ಲಿ ಶುಂಠಿ ಕಾಣ್ತಾ ನೋಡ್ರಿ, ಇದಕ್ಕೆ ಮಣ್ಣು ಏರಾಕ್ಬೇಕು. ಆದ್ಮೇಲೆ ಇದು ಒಣಗಿ ಬಿಸಿಲಿಗೆ ಏಟ್ ಆಯ್ತದೆ. ಇದು ಶುಂಠಿ ಆಲ್ರೆಡಿ ಕಾಣ್ತಾ ಮಣ್ಣು ಹಾಕ್ಬೇಕು. ಈಗ ನೋಡ್ರಿ ಕಾಣ್ತಾ ಇದೆ, ಮಣ್ಣು ಮಿಸ್ ಆಗದ. ಅದಕ್ಕೆ ಹಂಗಾಗಿ ನಾನು ಬೀಜನ ನೆಟ್ಟಿದ್ದೀನಿ. ಬೀಜ ನೆಟ್ಟಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು? ಅದಾದ ನಂತರ ನಾವು ನೀರ್ನ ಯಾವ ಟೈಮಲ್ಲಿ ಕೊಡ್ಬೇಕಾಗುತ್ತೆ? ನೀರ್ ಟೈಮ್ 3 ದಿವ್ಸಕ್ಕೆ ಭೂಮಿ ನೋಡ್ಕೊಂಡ್ ಕೊಡ್ಬೇಕು. 3 ದಿನಕ್ಕೂ ನೋಡ್ಬೇಕು, ಕೊಡ್ಬೇಕು. ಇಲ್ಲೇನಾರ ಈಗ ಬಿಸಿಲು ಹೊಡೆದ್ರೆ ಒಣಗೋಕಿಲ್ಲ. 3 ದಿವ್ಸಕ್ಕೆ ನೋಡ್ಕೊಂಡು ಭೂಮಿ ತೇವಾಂಶ ನೋಡ್ಕೊಂಡು ನೀರ್ ಕೊಡ್ಬೇಕು. ನೀರ್ನ ನಾವ್ ಹೆಂಗ್ ಕೊಡ್ಬೇಕಾಗತ್ತೆ? ಏನ್ ಮಾಡ್ಕೋಬೇಕು? ಸ್ಪ್ರಿಂಕ್ಲಿಯರ್ ಮಾಡ್ಕೋಬೇಕು. ಸ್ಪ್ರಿಂಕ್ಲರ್ ಈ ತರ ಸ್ಪ್ರಿಂಕ್ಲಿಯರ್ ಮಾಡ್ಕೋಬೇಕು. ಈ ತರ 13 ಅಡಿಗೆ ಮಾಡಿದೀನಿ ನಾನು ಡಿಸ್ಟೆನ್ಸ್. ಈ ತರ ಅಡಿಗೆ ಒಂದ್ ಮಾಡಿದ್ದೀನಿ ನೋಡಿ. ಈ ಕಡೆಯಿಂದ ಆ ಕಡೆ ಹೊಡಿತದೆ, ಈ ಕಡೆ ಹೊಡಿತದೆ. ಸ್ಪ್ರಿಂಕ್ಲರ್ ಈ ತರ ಸ್ಪ್ರಿಂಕ್ಲರ್ ಈ ರೀತಿ ಇರುತ್ತೆ. ಈ ತರ ಇರ್ತದೆ. ಇದು ಇವಾಗ 13 ಅಡಿಗೆ ಒಂದೊಂದ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲೊಂದು ಈ ಕಡೆ ಒಂದಿದೆ ಅಂತಂದ್ರೆ ಇನ್ನೊಂದು 13 ಅಡಿಗೆ ಆ ಕಡೆ ಈಗ ಈ ಕಡೆ ಅಂದ್ರೆ 4 ಮೂಲೆ 13 ಅಡಿ. ಈಗ ಇಲ್ಲೊಂದಿದೆ, ಈ ಕಡೆ ಅಲ್ಲೊಂದಿದೆ, ಅಲ್ಲೊಂದಿದೆ. ಅದೇ ಸ್ಕ್ವೇರ್ ಟೈಪ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ನೀರು ಎಲ್ಲಿ ಗೊತ್ತಾಯ್ತು, ನೀರ್ ಎಲ್ಲಿ ಬೀಳಲಿಲ್ಲ ಅಂದ್ರೆ ಸ್ವಲ್ಪ ಹತ್ರ ಮಾಡ್ಕೊಂಡು ಹೋಯ್ತದೆ. ಸ್ವಲ್ಪ ದೂರ ನೀರ್ ಪ್ರೆಷರ್ ಇದ್ದಂಗೆ. ಬಾವಿಲಿ ಬೋರ್ವೆಲ್ ಅಲ್ಲಿ ನೀರ್ ಹೆಂಗಿರ್ತದೆ ಹಂಗ್ ಪ್ರೆಷರ್ ಇದ್ದಂಗೆ. ಇದು ಬೀಜ ಹಾಕೋಕ್ ಮೊದ್ಲೇನೆ ಇದ್ರ ಬೀಜ ಹಾಕೋ ಮೊದ್ಲಿಗೆ ಸಿದ್ಧತೆ ಮಾಡ್ಕೋಬೇಕು. ಎಲ್ಲ ಮಾಡ್ಕೊಂಡಾದ್ಮೇಲೆ ಆಮೇಲೆ ಬೀಜ ಹಾಕ್ಬೇಕು. ಬೀಜ ಹಾಕದ ನಂತರ ನಾವು ಎಷ್ಟ್ ದಿನಕ್ಕೆ ನೀರ್ ಕೊಡ್ಬೇಕಾಗತ್ತೆ? ಬೀಜ ಹಾಕದ ಏಟ್ಗೆ ಕೊಡ್ಬೇಕು ನೀರು. ಬೀಗ ಹಾಕ್ಬಿಟ್ಟು ಹುಲ್ಲಾಸ್ಬಿಡ್ಬೇಕು. ಹುಲ್ಲಾಸ್ಬಿಟ್ಟು ಅದ್ರ ಮೇಲೆ ಆಮೇಲೆ ನೀರು ಕೊಡ್ಬೇಕು. ನೀರ್ ಕೊಟ್ರೆ ಮೊಳಕೆ ಬರ್ತದೆ. ಮೊಳಕೆ ಬಂದಾದ್ಮೇಲೆ ಮೊಳಕೆ ಬಂದ ಒಂದ್ 10-15-20 ದಿವಸಕ್ಕೆ 3 ದಿನಕ್ಕೆ ಒಂದೊಂದ್ಸರಿ ನೀರ್ ಕೊಡ್ತಾ ಇದ್ರಿ. ಅದು ಬೀಜ ಹಾಕದ ದಿನದಿಂದನೇ 3 ದಿನಕ್ಕೆ. ಈಗ ಬೀಜ ಹಾಕೋದು 3 ದಿವಸ ತೇವಾಂಶ ನೋಡ್ಕೊಂಡು. ಮಳೆ ಹೋದ್ರೆ ಒಂದ್ ವಾರನೇ ನೀರ್ ಕಟ್ಟುವಂಗಿಲ್ಲ. ಮಳೆ ಬಿದ್ರೆ ಮಳೆ ತೇವಾಂಶ, ಭೂಮಿ ತೇವಾಂಶ ಹೆಂಗ ಒಣಗ್ತಾ ಇರ್ತದೆ, ಆರಕ್ಕೆಲ್ಲ ಒಟ್ಟಲ್ಲಿ ಕಟ್ತಾ ಇರ್ಬೇಕು. ಆರ್ದೇ ಇರೋ ತರ ನಾವು ಸ್ಪ್ರಿಂಕ್ಲರ್ ಇದ್ ಮಾಡ್ಬೇಕು, ನೀರ್ ಆನ್ ಮಾಡ್ಬೇಕು. ಈಗ ನೀವು ಬೀಜ ನಿಮ್ಮ ಒಂದು ಜಮೀನಲ್ಲಿ ತಗೊಂಡಿದ್ರ ಬೇರೆಯವ್ರ ಕಡೆ? ಫಸ್ಟ್ ನಾವು ಬೇರೆ ಕಡೆ ತರ್ಸ್ಕೊಂಡಿದ್ದ. ಈಗ ನಮ್ ಜಮೀನಲ್ಲೇ ಆಯ್ತಲ್ಲ, ನಮ್ ಜಮೀನಲ್ಲಿ ಕಿತ್ತು ಹಾಕೊಂಡು ಒಂದ್ 15 ದಿವಸ ಮುಗಿದ್ದ ಬೀಜ ನಾವೇ ಇದ್ ಮಾಡ್ತೀವಿ. ಹಾಗಾದ್ರೆ ಈಗ ಬೀಜ ನಿಮ್ದಾಯ್ತು ಅಂತಂದ್ರೆ ಈಗ ನಿಮ್ಗೆ ಒಂದ್ ಸ್ವಲ್ಪ ಖರ್ಚು ಕಡಿಮೆ, ಕಾಸ್ಟ್ ಕಮ್ಮಿ ಆಯ್ತು ನಮ್ಗೆ. ಬೀಜದ್ದೇ ಮೊದ್ಲ ಸತಿ 7,000 ರೂಪಾಯಿ ರೇಟ್ ಇತ್ತು ನಾ ತಕೊಂಡಿದ್ದಾಗ. ಆಗ 40 ಮೂಟೆ ತಕೊಂಡಿದ್ದೆ. 2.5 ಲಕ್ಷ ರೂಪಾಯಿ, 2,60,000 ರೂಪಾಯಿ ಹಾಕಿ ಬೀಜಕ್ಕೆ ತಕೊಂಡ್ ಇಟ್ಟಿದ್ದೆ. ಈ ಸತಿ ಮೂಟೆ ರೇಟ್ ಡೌನ್ ಆಗೈತೆ. ಹೋದ ವರ್ಷ ನಮ್ದೇ ಇತ್ತು 1,200 ರೂಪಾಯಿನಾಗೆ ನಾನು ಮಾಡೋದು 60 kg ಬ್ಯಾಗ. ಆ ಬೀಜಕ್ಕೆ ಒಂದ್ 30 ಬ್ಯಾಗ್ ಮಡಗಿದೆ. ಈಗ 30 ಬ್ಯಾಗ್ ಹಾಕಿ ಇನ್ನು ಉಳಿದು ಬೇರೆಯವ್ರಿಗೂ ಕೊಟ್ಟೆ. ಒಂದ್ 5 ಬ್ಯಾಗ್. ನಿಮ್ ಜಮೀನಲ್ಲೇ ನೀವು ಬೀಜನ ತಯಾರು ಮಾಡ್ಕೊಳ್ತೀರಾ, ಇನ್ ಮಿಕ್ಕಿದ ಬೇರೆ ಜಮೀನಿಗೆ ಹಾಕೊಂಡ್ ಮಾಡ್ಕೊತಾ ಇದೀವಿ. ನಮ್ ಜಮೀನಲ್ಲಿ ನಿಮ್ದೇ ಇತ್ತು ಸ್ವಲ್ಪ ಖರ್ಚು ಕಮ್ಮಿ ಇರ್ತದೆ. ಬೀಜದ ಮೇನ್ ರೇಟ್ ಡೌನ್ ಹೆಂಗಿರ್ತದೆ ಮಾರ್ಕೆಟ್ ರೇಟ್ ಅದೇ ತರ. ಇದು 7,000, 8,000, 10,000, 5,000 ಹಿಂಗೆಲ್ಲ ಇರ್ತದೆ ರೈಟ್ ಒಂದೊಂದ್ ಟೈಮ್. ಈ ಹೋದ ವರ್ಷದಿಂದ ಈ ವರ್ಷದಿಂದ ರೇಟ್ ಡೌನ್ ಆಗದೆ. ಈಗ ಬೀಜ ಚೆನ್ನಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಬೀಜ ಚೆನ್ನಾಗಿದೆ ಅಂದ್ರೆ ಗಿಡ ನೋಡಿದಾಗ್ಲೇ ಗೊತ್ತಾಯ್ತದೆ, ಯಾವ ರೋಗ ಬೀಳ್ತದೆ, ಏನಾಗಿದೆ ಅಂತ ಗೊತ್ತಾಯ್ತದೆ. ಇದು ನೋಡಿ, ಇದು ಒಳ್ಳೆ ಬೀಜ ಇದೆ, ಇದು ಒಳ್ಳೆ ಗಿಡ, ಯಾವ ರೋಗ ಇಲ್ಲ, ಏನಿಲ್ಲ. ಇದು ಹಣ್ಣಾಗಿ ಬಿದ್ದೈತದೆ, ಇದ್ರಲ್ಲಿ ಯಾವ ರೋಗ ಇಲ್ಲ, ಏನಿಲ್ಲ. ಈ ತರ ಫ್ಲಾಟ್ ಅಲ್ಲೇ ಗೊತ್ತಾಗ್ತದೆ ರೋಗ ಇಲ್ಲ. ರೋಗ ಆದ್ರೆ ಎಲ್ಲ ಹಬ್ಬೈತದೆ. ಎಲ್ಲ ಇದು ಶುಂಠಿ ಫಾಸ್ಟ್ ಇದು ರೋಗ. ಶುಂಠಿಲಿ ತೋಟದಲ್ಲಿ ರೋಗ ಬರ್ತವ್ರು ಕಂಟ್ರೋಲ್ ಮಾಡಕ್ ಆಗಲ್ಲ, ಒಂದೊಂದ್ ಟೈಮ್ ಮಾಡಕ್ ಆಗಲ್ಲ. ಫಾಸ್ಟ್ ರೋಗ ಇಲ್ಲ ಇದಕ್ಕೆ. ರೋಗ ಇದ್ದಿದ್ರೆ ಹಿಂಗೆಲ್ಲ ಇದೆಲ್ಲ ಬಿದ್ದೋಯ್ತಿತ್ತು ಇದು.
4-5 ತಿಂಗಳಿಗೆ ಗೊತ್ತಾಗೈತದ. ಒಂದು ಒಟ್ಟಲ್ಲಿ ಒಂದ್ 7 ತಿಂಗಳ ಕಷ್ಟ ಅದು ಅವಾಯ್ಡ್ ನೋಡ್ಕೊ ಕ್ಲೀನ್ ಆಗಿ ನೋಡ್ಕೋಬೇಕು. ಮಾಡ್ಕಂದ್ರ ಏನಿಲ್ಲ ಇಲ್ಲಿ ಇವಾಗ ಮಾಡ್ಬೇಕಷ್ಟೇ. ಈಗ ನಾನು ಬೀಜ ಹಾಕಿದ್ದೀನಿ, ಬೀಜ ಹಾಕಿದ್ಮೇಲೆ ಈಗ 3 ದಿನಕ್ಕೂ ನೀರ್ ಕೊಟ್ಕೊಂಡ್ ಬರ್ತಾ ಇದೀನಿ. 3 ದಿವಸಕ್ಕೆ ಅಂತಲ್ಲ, ಭೂಮಿ ತೇವಾಂಶ ನೋಡಿ ಕೊಡ್ಬೇಕು. 3 ದಿವಸ ಅಂತಲ್ಲ, ಜಾಸ್ತಿ ನೀರಾದ್ರೂ ಇದಾಗೋತದ, ಕೊಳೆ ರೋಗ ಸ್ಟಾರ್ಟ್ ಆಗೋಯ್ತು. ಟ್ರೆಂಚ್ ಹೊಡೆದ್ರೆ ಅದಕ್ಕೆ ಸುತ್ತ ಭೂಮಿ ಸುತ್ತ ಎಲ್ಲ ಟ್ರೆಂಚ್ ಹೊಡೆದು ಎಲ್ಲ ಇಲ್ಲೂ ಟ್ರೆಂಚ್ ಮಾಡಿರೋದೇ ನೀರು ಇದಾಲಿ ಅಂತ. ಬೆಡ್ ಮೇಲೆ ನೀರ್ ನಿಂತ್ಕೋಕಿಲ್ಲ, ಹಂಗೆ ತೇವಾಂಶ ಬೀಳ್ತಾ ಇರ್ಬೇಕು. ಈಗ ನಡುವೆ ತೆಂಗಿನ ಗಿಡ ಎಲ್ಲ ನೆಟ್ಟಿದಿರಲ್ಲ, ತೊಂದ್ರೆ ಆಗಲ್ವಾ? ಏನ್ ತೊಂದ್ರೆ ಆಗಲ್ಲ. ಮತ್ತೆ ಅವಕ್ಕೆಲ್ಲ ಇದಕ್ಕೆ ಕಾಂಪ್ಲೆಕ್ಸ್ ಹಾಕ್ತಿವಿ, ಎಲ್ಲ ತೆಂಗಿನ ಗಿಡನೆ ಅಲ್ಲಿ 1.5 ಎಕರೆ ಓಸ ತಕ್ಕಿದ್ವಿ, ಎಳ್ನೀರೆಲ್ಲ ಹೆಂಗ್ ಬಿಟ್ಟಿದಾವೆ, ಏನ್ ತೊಂದ್ರೆ ಏನಾಗಲ್ಲ. ನೋಡಿದೆ ತೆಂಗು ಮರ್ಕೋದ್ಕ ತೊಂದ್ರೆ ಏನಿಲ್ಲ. ಈಗ ಬೀಜ ಎಲ್ಲ ಹಾಕಿ ನೀರೆಲ್ಲ ಕೊಟ್ಕೊಂಡು ಹೋಗ್ತಾ ಇದೀವಿ. ಅದಾದ್ಮೇಲೆ ಬೇರೆ ಏನೇನೆಲ್ಲ ಮಾಡ್ಬೇಕು ನಾವು? ಕಳೆ ತಿಳ್ಬೇಕು, ಆಮೇಲೆ ಶುಂಠಿ ಕಂಡೇಟ್ಗೆ ಮಣ್ಣು ಕೊಟ್ಕೋಬೇಕು. ಶುಂಠಿಗೆ ಅಲ್ಲೆಲ್ಲ ಮಣ್ಣು ಕೊಡ್ಬೇಕು, ಮೇನ್ ಮಣ್ಣು ಕೊಡ್ಬೇಕು. ಕಾಣ್ತಾ ಇದೆ ಮಣ್ಣು ಕೊಡ್ಬೇಕು, ಮಣ್ಣು ಕೊಡ್ಬೇಕು. ಶುಂಠಿ ಕಾಣ್ತಾ ಇಲ್ಲ ನೋಡಿ, ಈ ತರ ಕಾಣ್ಬಾರ್ದು. ಇದಕ್ಕೆ ಮಣ್ಣು ಹಾಕ್ಬೇಕು. ಅದೇನಾಯ್ತದ, ಬಿಸ್ತೊಡ್ದು ನೀರ್ ಬಿದ್ದು ಒಂಥರ ಇದ್ರ ತರ ಆಯ್ತದ. ಈಗ ಅಲ್ಲಿ ಮಣ್ಣಿಲ್ಲ ಅಂತ ಏನಾಯ್ತದ? ಶುಂಠಿ ಬಿಸಿಲು ಬೀಳ್ತದ, ಅದ್ ನೀರ್ ಬಿದ್ರೆ ಒಂಥರ ಪೊಟ್ಲೆ ಟೈಪ್ ಆಯ್ತದ. ಆಮೇಲೆ ಬೆಳವಣಿಗೆನು ಕಮ್ಮಿ ಮಣ್ಣಿಲ್ಲ ಅಂದ್ರೆ. ಇದು ಭೂಮಿ ಮೇಲ್ಗಡೆ ಕೆಳಗಡೆ ಹೋಗಲ್ಲ, ಇದು ಮೇಲ್ಗಡೆ ಮಣ್ಣು ಕೊಟ್ಟಂಗ್ ಬೆಳವಣಿಗೆ ಹೊಂದ್ತದೆ. ಈಗ ಈ ಕಡ್ಲೆಕಾಯಿ ತರ ಹೋಗಲ್ಲ, ಇದು ಮೇಲ್ಗಡೆ ಮಣ್ಣು ಕೊಟ್ಟಂಗೆ ಹರಡ್ತಾ ಇರ್ತದೆ. ನಾವ್ ಮಣ್ಣು ಕೊಟ್ಟಷ್ಟು ಶುಂಠಿಗೆ ಇದು ಹರಡ್ತಾ ಇರ್ತದೆ. ಈಗ ನಾವು ನೀರೆಲ್ಲ ಕೊಟ್ಕೊಂಡು ಹೋದ್ವಿ, ಇಷ್ಟು ದಿನಗಂಟ ಕೊಟ್ಕೊಂಡು ಹೋದ್ವಿ. ಈಗ ಈ ಒಂದು 3-4 ತಿಂಗಳು ಆಯ್ತು ಅಂತ ಹೇಳಿ, ಎಷ್ಟು ತಿಂಗಳು ಅಂತ ಹೇಳಿದ್ರೆ ನೀವು? ಟೋಟಲ್ ಒಂದು 8-10 ತಿಂಗಳ? 8-10 ತಿಂಗಳಿಗೆ ತಿಳಕ್ ಸ್ಟಾರ್ಟ್ ಮಾಡ್ಬೋದು. ಎಂಟ್ರಿಗೆ ರೈಟ್ ಸಿಕ್ಕರೆ ಸ್ವಲ್ಪ ಇದಿರ್ತದೆ, ಎಳ್ಸಿರ್ತದ, ತಿತ್ತಾಕ್ಬೋದು. ರೈಟ್ ಇದ್ರೆ ರೈಟ್ ನೋಡ್ಕ ತಿಳ್ಬೋದು. 10 ತಿಂಗಳು, 11 ತಿಂಗಳು, 12 ತಿಂಗಳು, 14 ಹೋಸತ್ ನಾನು 16 ತಿಂಗ್ಳಿಗೆ ತಿತ್ತೆ. ರೈಟ್ ನೋಡುವ ಅಂದ್ಬಿಟ್ಟು ರೈಟ್ ಜಂಪ್ ಅನ್ನಿಲ್ಲ, ಮತ್ತೆ ತಿತ್ತಾಗುತ್ತೆ. ಒಳ್ಳೆ ಶುಂಠಿ ಒಟ್ಟಲ್ಲಿ ಕೆಮ್ಮಣ್ಣು ಇರ್ಬೇಕು. ಭೂಮಿ ಹಿಂಗ್ ಹಿಡಿದ್ರೆ ಅಂಟು ಮಣ್ಣು ಇರ್ಬೇಕು, ಹಿಂಗ್ ಮಿದ್ದಿಸ್ರೆ ಮುದ್ದೆ ಟೈಪ್ ಇರ್ಬೇಕು. ಅಂಟು ಮಾಡ್ತಾರೆ ಇರ್ಬೇಕು, ಕೆಂಪು ಮಣ್ಣು ಇರ್ಬೇಕು ಯಾವತ್ತೇ ಅಲ್ಲಿ. ಹಿಂಗ್ ಹಿಡಿದ್ರೆ ಹಂಗ ಆಗ್ಬೇಕು. ಹಂಗೆ ನೋಡಲಿ ಈಗ ಈ ತರ ಕೆಮ್ಮಣ್ಣು ಕೈಗೆ ಅಂಟ್ಕೋಬೇಕು ನೋಡಿ. ಮಣ್ಣು ಅಂಟ್ಕತ್ ನಿಮ್ದು ಅಂಟ್ಕೋಬೇಕು. ಅಂಟ್ಕೊಂಡ್ರೆ ಅದು ಒಳ್ಳೆ ಭೂಮಿ ಅಂತ. ಒಳ್ಳೆ ಭೂಮಿ ಅಂತ. ಮಾಮೂಲಿ ಕೆಲವರು ಈ ತಮಿಳ್ನಾಡು ಕಡೆ ಆ ಕಡೆ ಈ ಕಡೆ ಬೇರೆ ಕಡೆ ಎಲ್ಲ ಒಂದು ಸ್ವಲ್ಪ ಕಪ್ಕೊಂಡಿರುತ್ತೆ, ಅಲ್ಲೂ ನಡೀತಾ? ಕಪ್ಪಣ್ಣು ನಡೀತದೆ. ಮುಳ್ಳು ಜಾಸ್ತಿ ಮುಳ್ಳು ಮಿಕ್ಸಿತ ಮಣ್ಣಾದ್ರೆ ಆಗಲ್ಲ. ಈ ಕೆಂಪು ಮಣ್ಣಾರೆ ಇದು ಸರಿ. ಮಣ್ಣು ಕೆಂಪು ಮಣ್ಣು. ಈಗ ನಮ್ದು ಮರಳೇನು ಮಿಕ್ಸ್ ಇಲ್ಲ, ಅದು ಒಂದು ಕಲ್ಲುಗಳೇನು ಮಿಕ್ಸ್ ಇಲ್ಲ, ಮಾಮೂಲಿ ಒಂದು ಕಪ್ಪು ಮಣ್ಣಿದೆ ನಡೀತದೆ. ಈಗ ಈ ಮಣ್ಣಲ್ಲಿ ಹೆಚ್ಚಿದೆ ಕೆಂಪು ಮಣ್ಣು. ಕಪ್ಪು ಮಣ್ಣಿಗಿಂತ ಕೆಂಪು ಮಣ್ಣು ಭೂಮಿ ಒಳ್ಳೆ ಇದು, ಒಳ್ಳೆ ಇಳುವರಿ ಬರ್ತದೆ. ಈ ಮೇನ್ ಇಳುವರಿಗಿಂತ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಜಾಸ್ತಿ ಹೊಡಿಬೇಕು. ಯಾವ್ದೇ ಬೆಳೆಯಲ್ಲಿ ಗೊಬ್ಬರ ಹೊಡೆದ್ರೆ ಆ ಬೆಳೆ ಫಲವತ್ತಾಗೆ ಬರ್ತದೆ. ನಾವು ಫರ್ಟಿಲೈಸರ್ ಕಮ್ಮಿ ತಗೋದು. ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡಲಿಲ್ಲ ನಾನು. ಜಾಸ್ತಿ ಗೊಬ್ಬರನೇ. ಯಾವಾಗ ಯಾವ ಬೆಳೆಗೆ ಅಲ್ಲಿ ನಾನು ಪರಂಗಿ ನೆಡ್ತೀನಿ, ಬಾಳೆ ನೆಡ್ತೀನಿ, ಈಗ ಶುಂಠಿ ನೆಟ್ಟಿದ್ದೀನಿ. ಎಲ್ಕ ನಾನು ಜಾಸ್ತಿ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರನೇ ಹೊಡೋದು. ಈಗ ನಾವು 1 ಎಕರೆನಲ್ಲಿ ಈಗ ನಾವು ನೀವು ಹೇಳ್ದಂಗೆನೆ ಒಂದು 20-30 ಸಾವಿರ ರೂಪಾಯಿ ಒಂದು ಬೀಜ ತಗೊಂಡು ಹಾಕಿದೀವಿ. ಎಷ್ಟು ಆದಾಯ ನಾವು ನೋಡ್ಬೋದು? ಈಗ ನಮ್ಗೆ ಈಗ 1 ಎಕರೆ ಬೆಳಕ್ಕೆ ನೀವು ಬೀಜ ತಗೊಂಡು ಎಲ್ಲ ಕೊಂಡ್ರೆ ಬೀಜದ ರೈಟ್ ಮೇಲೆ ಡಿಪೆಂಡ್. 3-5 ಲಕ್ಷ ಗಂಟೆ ಆಯ್ತದೆ. 3ರಿಂದ 5 ಲಕ್ಷ ಗಂಟೆ, 5 ಲಕ್ಷದವರೆಗೆ ಆಯ್ತದೆ. 3 ಲಕ್ಷದಿಂದ 5 ಲಕ್ಷದವರೆಗೆ ಅಂದ್ರೆ ಆದಾಯ ಆಗುತ್ತೆ. ಖರ್ಚು ಈಗ ನಾವು 1 ಎಕರೆಗೆ ಖರ್ಚು ಅಂತಂದ್ರೆ ಒಂದು 5 ಲಕ್ಷದವರೆಗೂ ಖರ್ಚು ಬೀಳುತ್ತೆ. 5 ಲಕ್ಷ ಏನ್ ಅಂತದೇನು ಖರ್ಚು ಬೀಳುತ್ತೆ? ಈಗ ನೀವು ಬೀಜ ತಂದು ಹಾಕಿದೀವಿ, ಏನು ನೀವು ಹೇಳಿದ್ರಿ ಒಂದು 1,500 ಕೆಜಿ, 6,000 ರೂಪಾಯಿ ಆದ್ರೆ 1 ಎಕರೆ 1,500 ಕೆಜಿನ? ಒಂದು ಎಕರೆಗೆ ಈಗ 1,500 ಕೆಜಿ. 1,500 ಕೆಜಿ ಬೀಜ ಹಾಕಿದ್ವಿ. ಹತ್ರ ನಮ್ಗೊಂದು 20-30 ಸಾವಿರ ರೂಪಾಯಿ ಆಗತ್ತಾ? ಈಗ 20-30 ಸಾವಿರ ಅಲ್ಲ, ನಂಗೆ ಹೋದ ಈಗ 2ನೇ ವರ್ಷದಲ್ಲಿ ರೈಟ್ ಇತ್ತು. ಅದು 7,000 ರೈಟ್ ಇತ್ತು. 7,000 ಅಂದ್ರೆ ನಾನು ಲೆಕ್ಕ ಹಾಕಳಿ, 1,47, 5, 30, 1,75,000, 2 ಲಕ್ಷ ಬೀಜಕ್ಕೆ ಆಗಿತ್ತು. ಈ ಸತಿ 1,200 ಇತ್ತು ಮೂಟೆ ಅನ್ಕಳಿ. 1,200ದಂಗೆ 25 ಮೂಟೆಗೆ 30-35,000 ಆಗಿತ್ತು. ಹಂಗಾಗಿ ಬೀಜದ ಮೇಲೆ ರೇಟ್, ಮಾರ್ಕೆಟ್ ಮೇಲೆ, ಬಿತ್ತನೆ ಮೇಲೆ ಮಾರ್ಕೆಟ್ ಏನ್ ರೇಟ್ ಇತ್ತು ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ಇದು ಖರ್ಚು ಇದು 1 ಎಕರೆಗೆ ಸ್ಪ್ರಿಂಕ್ಲಿಯರು, ಗೊಬ್ಬರ ಎಲ್ಲ ಬಿತ್ತನೆ ರೇಟ್ ಕಮ್ಮಿ ಇದ್ರೆ 4 ಲಕ್ಷದೊಳಗೆ ಆಯ್ತದೆ.
4 ಲಕ್ಷ ರೇಟ್ ಕಡಿಮೆ ಇರಬೇಕು. ಈಗ ನಾವು ಇದೆಲ್ಲ ಈ ರೈಟ್ ಇದೆ, ಬಿತ್ತನೆ ಈಗ ಇರೋ ರೈಟ್ ಇದ್ರೆ ಈಗ ಇದೆಲ್ಲ ಮಾಡ್ಕೊಂಡಿದ್ರಲ್ವಾ ನೀವು, ಸ್ಪ್ರಿಂಕ್ಲರ್ ಎಲ್ಲ ಮಾಡ್ಕೊಂಡಿದ್ರಲ್ಲ, 1 ಎಕರೆಗೆ ಎಷ್ಟು ಖರ್ಚು ಬೀಳ್ಬೋದು ಅದು? ಇದು 1.5 ಲಕ್ಷ ಬೀಳ್ತದೆ. 1.5 ಲಕ್ಷ, ಅದೊಂದು 1.5 ಲಕ್ಷ ಆಯ್ತು. ಬೀಜಕ್ಕೆ ಒಂದು 50 ತಗೊಳ್ಳಿ, 2 ಲಕ್ಷ ಆಯ್ತು. ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಒಂದು 80,000 ರೂಪಾಯಿ ಕೊಟ್ಟಿಗೆ ಗೊಬ್ಬರ ಅದೊಂದಾಯ್ತು. ನೆಕ್ಸ್ಟ್ ಅದಾದ್ಮೇಲೆ 280 ಬೆಳೆಕ್ಕೆ ಒಂದು ಲೇಬರ್ದು ಎಲ್ಲ ಸೇರಿ ಅದೊಂದು 1.5 ಲಕ್ಷ ಬೇಕು. 1.5 ಲಕ್ಷ ಬೇಕು. ಎಲ್ಲ 4 ಲಕ್ಷ 5 ಲಕ್ಷ ಬೇಕು. ಈಗ ಒಂದು 5 ಲಕ್ಷ ಕಟ್ಕೊಳ್ಳಿ. ಒಂದು 5 ಲಕ್ಷ ರೂಪಾಯಿ ಆಯ್ತು. 1 ಎಕರೆ ನಾವು ಶುಂಠಿ ಬೆಳಿಬೇಕು ಅಂತ. 1 ಎಕರೆ ಶುಂಠಿ ಬೆಳೆದ ನಂತರ ಈಗ ನಮ್ಗೆ ಆದಾಯ ಎಷ್ಟಾಗ್ಬೋದು 1 ಎಕರೆ? 1 ಎಕರೆ ಆದಾಯ ಅಂದ್ರೆ ಈಗ 1.5 ಎಕರೆಗೆ ನೀವು ಶುಂಠಿ 1 ಎಕರೆಗೆ 500 ಮೂಟೆ ಬಿದ್ರೆ 500 ಮೂಟೆ ಬಿದ್ರೆ ಒಳ್ಳೆ ಇಳುವರಿ ಬಿದ್ರೆ ರೈಟ್ ಮೇಲೆ ಡಿಪೆಂಡ್. ರೈಟ್ ಅಂದ್ರೆ ಈಗ ಅಕಸ್ಮಾತ್ ಈಗ 500 ಮೂಟೆ ಬೀಳ್ತು 1 ಎಕರೆಗೆ. 1 ಎಕರೆಗೆ 500 ಮೂಟೆ ಬೀಳ್ತು ಅಂದ್ರೆ 1,500 ಹಂಗಾರ ಎಷ್ಟಾಯ್ತು? 5 5 27 ಲಕ್ಷ 8 ಲಕ್ಷ ಆಯ್ತದೆ. ಈಗಿನ ಇವತ್ತು ರೈಟ್ 3,000 2,500 3,000 ಅದಲ್ಲ, ಹಂಗ್ ಬಿದ್ರೆ 15 ಲಕ್ಷ ಆಯ್ತದೆ. ಈಗ ನೀವು ಖರ್ಚು ಮಾಡಿರೋದು 1 ಎಕರೆಗೆ 5 ಲಕ್ಷ ರೂಪಾಯಿ. ನಿಮ್ಗೆ ಆದಾಯ ಅಂತ ನೋಡ್ಬೇಕು ಅಂದ್ರೆ 15 ಲಕ್ಷ ರೂಪಾಯಿ ನೀವು ನೋಡ್ಬೋದು. ನೋಡ್ಬೋದು ಇವತ್ತು ರೈಟ್ ಈಗ 3,000 ರೂಪಾಯಿ ಅದ ರೈಟ್. 3,000 ರೂಪಾಯಿ ಇದೆ. ಈಗಿನ ರೈಟ್ ಆದ್ರೆ 1 ಎಕರೆಗೆ 500 ರೂಪಾಯಿ, 500 ಮೂಟೆ 400 ಮೂಟೆ ಬಿದ್ರು 4 12 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇರೋದು. ಈಗ ಮೂಟೆ ಲೆಕ್ಕನ ಮೂಟೆ 60 ಕೆಜಿ ಮೂಟೆ ಲೆಕ್ಕ. 60 ಕೆಜಿ ಮೂಟೆ ಅಂದ್ರೆ 1 ಕೆಜಿಗೆ ಎಷ್ಟು ಬೀಳುತ್ತೆ ನೀವು ಹೇಳ್ತಾ ಇರೋದು? 60 ಕೆಜಿಗೆ 3,000 ರೂಪಾಯಿ ಅಂದಾಜು ಅಂತ 50 ರೂಪಾಯಿ ಬೀಳ್ತು ಕೆಜಿಗೆ. 1 ಕೆಜಿ 50 ರೂಪಾಯಿ ಬೀಳ್ತು. 50 ರೂಪಾಯಿ ಬೀಳ್ತದೆ ನಿಮ್ಗೆ. ರೈಟ್ ಏನಾರ 3,000 6,000 7,000 8,000 ಹಿಂಗೆ ಹಂಗಿದ್ರೆ ಒಳ್ಳೆ ಲಾಭ. ಓಕೆ ಓಕೆ. ಒಂದು ಕೆಜಿಗೆ ನೀವು 50 ರೂಪಾಯಿನಂಗೆ ನೀವು ಮಾಡ್ತಾ ಇದ್ರಿ. ಅಕಸ್ಮಾತ್ ಏನೋ 100 ರೂಪಾಯಿ ಹೋಯ್ತು ಅಂದ್ರೆ ಒಂದು ಲಾಟ್ರಿ ಇದೆ. ಲಾಟ್ರಿ ಇದ್ದಂಗೆ, ಲಾಟ್ರಿ ಬಂಪರ್ ಲಾಟ್ರಿ ಇದ್ದಂಗೆ, ಅದೃಷ್ಟ ಇದ್ದಂಗೆ. ಅದೃಷ್ಟ ಇದ್ದಂಗೆ ಅದೃಷ್ಟ ಬಂದ್ರು ಬರ್ಬೋದು. ಆ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು. ಈಗ 1 ಎಕರೆಗೆ ನೀವು ಇಲ್ಲ ಅಂತಂದ್ರೆ ಖರ್ಚೆಲ್ಲ ಕಳೆದು ಒಂದು 10 ಲಕ್ಷ ರೂಪಾಯಿ ಮಾಡ್ಬೋದಾ? ಖರ್ಚು ಕಳೆದು ರೈಟ್ ಸಿಕ್ಕಿದ್ರೆ ಸಿಗ್ತದೆ, ಇಲ್ಲಾರ ರೈಟ್ ಸಿಕ್ತಿಲ್ಲ ಗಂಟೆಗೆ ಏನ್ ಮೋಸ, ಹಾಕಿರೋ ಬಂಡವಾಳಕ್ಕೆ ಏನ್ ಮೋಸ ಏನಿಲ್ಲ. ಬಟ್ ಈಗ 0 ಇಂದ 0 0 ಇಂದ ಹೀರೋ ಅಂತಾರೆ, ಅದೇನು? 0 ಇಂದ ಹೀರೋ ಅಂದ್ರೆ ಈಗ ಅಕಸ್ಮಾತ್ ರೈಟ್ ಸಿಕ್ಬಿಟ್ರೆ ಈಗ ಹೀರೋ. ರೈಟ್ ಸಿಕ್ತಿಲ್ಲ ಅಂದ್ರೆ ಈ ಹಾಕಿರೋ ಬಂಡವಾಳಕ್ಕೆ ಏನ್ ಸಮಸ್ಯೆ ಇಲ್ಲ. ಈಗ 5 ಲಕ್ಷ ಹಾಕಿದಿವಿ ಅಂದ್ರೆ ಕೆಲವೊಂದ್ಸರಿ ನಮ್ಗೆ ಹಾಕಿರೋ ಬಂಡವಾಳ ಸಿಗಲ್ಲ, ಏನು ಸಿಗಲ್ಲ, ಆಗೋದಿಲ್ಲ. ಬಂಡವಾಳ ಚಂದಾಗಿ ಇಳುವರಿ ಬೆಳೆದ್ರೆ, ಗೊಬ್ಬರ ಹಾಕಿ ಎಲ್ಲ ಬೆಳೆದ್ರೆ ಯಾವ್ದೇ ಕಾರಣಕ್ಕೂ ಹಾಕಿರೋ ಬಂಡವಾಳಕ್ಕೆ ಮೋಸ ಆಗಲ್ಲ. ಈಗ 5 ಲಕ್ಷ ಹಾಕಿದಿವಿ, ಈಗ ರೈಟ್ ಕಮ್ಮಿ ಅಂದ್ರೆ 1,500 ಕಮ್ಮಿ ಇಳಿಯಲ್ಲ. ಇದು 1,500 ಕಮ್ಮಿ ಇಳಿಯಲ್ಲ. 1,500 ಕಡಿಮೆ 60 ಕೆಜಿ ಚೆನ್ನಾಗಿ ಒಳ್ಳೆ ಇಳುವರಿ ಮಾಡಿದ್ರೆ 1 ಎಕರೆಗೆ 500 ಬ್ಯಾಗ್ ಬೆಳಿತದೆ. ಅದು 500 ಬ್ಯಾಗ್ ಇಲ್ಲ 400 ಬ್ಯಾಗ್ ಬಿದ್ರು 4-3 ಇವತ್ತಿನ ರೈಟ್ 12,000 ಅದ. ಇಕ್ಕಿತ್ರ 400 ಬ್ಯಾಗ್ ಆದ್ರೆ 12 ಲಕ್ಷ ಆಯ್ತದೆ. 5 ಲಕ್ಷ ಖರ್ಚೋರು 7 ಲಕ್ಷ ಲಾಭ ಸಿಕ್ಕಲ್ವಾ? 7 ಲಕ್ಷ ಲಾಭ. ಅಕಸ್ಮಾತ್ ರೈಟ್ ಡೌನ್ ಆದ್ರೆ ನಮ್ಗೆ ಏನಾರ ಏನ್ ರೈಟ್ ಅಂದ್ರೆ ಹಾಕಿರೋ ಬಂಡವಾಳ ಈಗ ಅಂದ್ರೆ ಎಷ್ಟು ಇನ್ನೇನು 1,500 ಏನಾರ ಆಗ್ಬಿಟ್ರು ರೈಟು 400 ಮೂಟೆ ಆದ್ರೂ 7 ಲಕ್ಷ ಆಯ್ತದೆ. 7 ಲಕ್ಷ ಆಗುತ್ತೆ. ಹತ್ತತ್ರ ಒಂದ್ 5 ಲಕ್ಷ ರೂಪಾಯಿ ಹೋದ್ರೆ 2 ಲಕ್ಷ ಲಾಭ ಸಿಗ್ತದೆ. ಇನ್ನು ತೀರಾ ಕಡಿಮೆ ಆಗೋಯ್ತು ಅಂತಂದ್ರೆ ನಿಮ್ ಖರ್ಚಿಗೆ ಮೋಸ ಏನಿಲ್ಲ. ಓಸತ್ತು ಹಾಕಿದ ಫುಲ್ ಡೆಡ್ ಎಂಡ್ ಬಂದಿದ್ದು 1,200 1,300 ಮೂಟೆ. ನಾವು ಹಾಕಿರೋ ಬಂಡವಾಳ ಏನಿಲ್ಲ, ಲಾಸ್ ಏನಿಲ್ಲ. ಓಸತ್ತು 10 ಲಕ್ಷ ಹಾಕಿದ್ವಿ, 10 ಲಕ್ಷ ಆಗಿತ್ತು ಬಂಡವಾಳ ದುಡ್ಡೇ ಆಯ್ತು ಓಸತಿ. ಮತ್ತೆ ನಾನು ಮೊದಲೊಂದು ವಿಡಿಯೋ ಮಾಡಿದ್ದೆ ಅದೇ ರೀತಿನಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ಶುಂಠಿ ಅನ್ನೋ ಒಂಥರ ಲಾಟ್ರಿ ಇದ್ದಂಗೆ, ಅದು ಆದ್ರೆ ಆಯ್ತು, ಹೋದ್ರೆ ಹೊರಟಾಯ್ತು. ಹೌದು ಖಂಡಿತವಾಗ್ಲು ಅದು ಖಂಡಿತವಾಗ್ಲೂ ಸತ್ಯ. ಲಾಟ್ರಿ ಇದ್ದಂಗೆ ರೈಟ್ ಮಾರ್ಕೆಟ್ ರೇಟ್ ಇರ್ತದೆ. ಹೆಂಗೆ ಈಗ ಮಾರ್ಕೆಟ್ ರೇಟು ನಾವು ರೈಟ್ ಲೆಕ್ಕ ಹಾಕತಾನೆ ಒಳ್ಳೆ ಇಳುವರಿ ತೆಗಿಬೇಕು ಅಂತ ಬೆಳಿಬೇಕು ನಾವು. ಒಳ್ಳೆ ಇಳುವರಿ ರೈಟ್ ಬಿಡುದು ಭಗವಂತ ನಿಚ್ಚೆ. ರೈಟ್ ಬರುದು ರೈಟ್ ಬಂದ್ಬಿಟ್ರಂತ ಇದು ಲಾಟ್ರಿ ಇದ್ದಂಗೆ. ಕೆಲವೊಂದ್ಸರಿ ಜೀರೋನು ಆಗ್ಬಿಡ್ಬೋದಾ? ಜೀರೋನು ಅದೇ ಲಾಸ್. ಗಂಟೆಗೆ ಅಂತ ಏನ್ ಮೋಸ ಏನಾಗಲ್ಲ. ಗಂಟೆಗೆ ಮೋಸ ಆಗೋದಿಲ್ಲ, ಲಾಸ್ ಅಂತೂ ಆಗಲ್ಲ. ಲಾಸ್ ಅಂತೂ ಆಗಲ್ಲ, ಲಾಭ ಅಂತ ಸಿಕ್ಕಲ್ಲ. ರೈಟ್ ಅಂಡ್ ಅವರ ಅಟ್ಲೀಸ್ಟ್ ಗಂಟಾರ ಏನ್ ಮೋಸ ಇಲ್ಲ. ಇಳುವರಿ ಪಡೆದಿದ್ರೆ ಕಾಟಾಚಾರಕ್ ಹಾಕಿದ್ರೆ 100-200 ಮೂಟೆ ಕೆಡಿದ್ರೆ ಲಾಸೆ. 100-200 ಮೂಟೆ 1 ಎಕರೆಗೆ 200 ಮೂಟೆ ಕೆಡಗ್ರೆ ಅದು ಲಾಸೆ. 1 ಎಕರೆ 400 ಮೂಟೆ ಕೆಡಗ್ರೆ ಮಾತ್ರ ಆದಾಯ. ಅಲ್ಲ ಗಂಟಾರ ಸಿಗ್ತದೆ. ಗಂಟಾರ ಸಿಗುತ್ತೆ. ಅದಕ್ಕಿಂತ ಇನ್ನೂ ಕಡಿಮೆ ಹೋಯ್ತು ಅಂತಂದ್ರೆ ನಾವ್ ಬೇಕಾಬಿಟ್ಟು ಈಗ ಲಿಗಿಲ್ದಾನೆ ಬೆಳೆದ್ರೆ ಏನಿಲ್ಲ. ನಾನು ಈಗ ಹೋದ್ಸತ್ತ 1.5 ಎಕರೆಗೆ 750 ಮೂಟೆ ಬೆಳೆದಿ. ನೀವು ನೋಡಿದ್ರೆ ಒಂದು ಹೋದ್ಸತ್ವ 750 ಮೂಟೆ ಕೆಡಗಿದೀವಿ 1.5 ಎಕರೆಗೆ. ಅದೇನೋ ರೈಟ್ ಸಿಕ್ಬಿಟ್ಟಿರ್ ನನಗ ಬೇಡ, ಅಟ್ಲೀಸ್ಟ್ 3,000 ಸಿಕ್ಬಿಟ್ಟಿರ್ವ. ನಾನ್ ತಿತ್ತು 1 ತಿಂಗಳು 3,000 ಆಯ್ತು. ಹಣೆ ಬಹಾರ ಇಲ್ಲ ಅಲ್ಲ ಏನಿಲ್ಲ. ತಿತ್ತು 1 ತಿಂಗಳಿಗೆ ಹೋಯ್ತು 24 ಲಕ್ಷ. 650 ಮೂಟೆ 700 ಮೂಟೆಗೆ ಲೆಕ್ಕ ಹಾಕ್ಲಿ. ಬಿತ್ನೆಗ 50 ಮೂಟೆ ತಿಕ್ಕಿದ್ದೆ, 700 ಮೂಟೆ ಮಾರದೆ ಬಿತ್ನೆಗ 50 ತಗದೆ 750 ಮೂಟೆ ಆಯ್ತು. ಟ್ರಿಪ್ ನಮ್ಗೆ
ಈಗ ಬಿತ್ತನೆ ಮಾಡ್ಬೇಕು ಅಂತಾರೆ ನೀವು ಅದನ್ನ ತಗೊಂಡೋಗಿ ಏನ್ ಮಾಡ್ತೀರಾ ಅದೇ ಬಿತ್ತನೆ ಅದ್ ಮಾಡ್ಬೇಕು ತಕೋಗಿ ಎಲ್ಲಾನ ಇಲ್ಲಿ ತಿತ್ತಾಕ್ತಿವಿ, ಎಲ್ಲ ಮಣ್ಣೆಲ್ಲ ಗೆಡ್ಡೆ ಎಲ್ಲ ಬುಡ್ಸಿಸಿ ಆಳ್ಗಳ ಕೈಲಿ ಎಲ್ಲ ಬಿತ್ತನೆಗೆ ಆಗೋಂಗೆ ಇಳುಕಿ ಒಂದು ಇಷ್ಟೆಲ್ಲ ಇಲ್ಕಿ ಇಸ್ತಾಕಿ ಎಲ್ಲಾನ ಮೂಟೆ ಕಟ್ಟಿ ಔಷಧಿ ಹಾಕಿ ನೀರಲ್ಲಿ ಅಜ್ಜಿ ಮಡಗ್ತೀವಿ. ಅದ್ ಮಡಗಿದ ಆಮೇಲೆ ಒಂದು 15-20 ದಿವಸ ಬಿಟ್ಟು ನೆಡ್ತೀವಿ. ಈಗ ಅಕಸ್ಮಾತ್ ನಮ್ಗೆ ಇವಾಗ ಇವತ್ತು ಏನೋ ಕೇಳ್ತಾ ಇದೀವಿ ನಾವು, ನಮ್ಗೆ ರೇಟ್ ಇಲ್ಲ, ಅದನ್ನ ಸ್ವಲ್ಪ ಮುಂದೆ ಹಂಗೆ ಇಟ್ಕೊಂಡು ಏನೋ ಮಾರ್ಬೋದು? ಆಗಲ್ಲ, ಈ ಭೂಮಿ ಒಳಗ್ ಬಿಡ್ಬೇಕು ಬಂತೆ, ಭೂಮಿ ಒಳಗೆ ಬಿಡ್ಬೇಕಾಗ್ತದೆ. ನಾವ್ ಹಂಗೆ ಕಿತ್ಬಿಟ್ಟು ಮನೇಲಿ ಆಗಲ್ಲ. ಏನಾಗುತ್ತೆ ಮನೇಲಿಗೆ ಇಟ್ಕೊಳ್ತಾರಲ್ಲ, ಒಣಸುಂಠಿ ಹಾಕ್ಬೋದಲ್ಲ? ಅದೇ ಒಣಸುಂಠಿ ಆಯ್ತದ, ಅದೆಲ್ಲ ವರ್ಕೌಟ್ ಆಗಲ್ಲ. ಇಲ್ಲಿ ತಿತ್ತಿ ಭೂಮಿಲೇ ಬಿಡ್ಬೇಕು ಅಲ್ಲೆಲ್ಲ. ಈಗ ನಾವು ಭೂಮಿನ ಬಿಡ್ಬೇಕಾದ್ರೆ ಯಾವ ರೀತಿ ಬಿಡ್ಬೇಕು? ಭೂಮಿಲಿ ನಾವು ಎಲ್ಲ ತಿಳಿಸಿ ಮಣ್ಣೆಲ್ಲ ಹಾಕ್ಸಿ ಶುಂಠಿ ಕಾಣಕ್ಕಿಲ್ಲ ಮಣ್ಣು ಇಟ್ಕೊಂಡು ಇದ್ ಮಾಡ್ಬೇಕು. ರೋಗ ಇದ್ರೆ ಮಡಗೋಕ್ಕಾಗಲ್ಲ, ಒಳಗೆ ಹೊಂಟಾಗಿರ್ತದೆ. ರೋಗ ಇಲ್ದೇ ಇರ್ದಾರ ಮಡಗ್ಬೋದು. ರೋಗ ಇಲ್ದೇ ಇರ್ದಾರ ಈಗ ನಾವು ಒಳಗಡೆ ಇಟ್ಟಿರ್ತೇವೆ, ಈಗ ಹುಳ ಉಪ್ಪಗಳು ತಿನ್ಕೊಬಿಟ್ರೆ ಏನ್ ಮಾಡೋದು? ಇದೇ ರೋಗ ಇಲ್ದಾರ, ಅದೇ ರೋಗ ಇದ್ದದ ಹೆಂಗ್ ಗೊತ್ತಾಯ್ತದ, ರೋಗ ಇಲ್ಲ ಇದು ಹೆಂಗೆ ಅಂತ ಭೂಮಿ ಗೊತ್ತಾಯ್ತದ. ಆ ರೀತಿಯಲ್ಲಿ. ಆ ರೀತಿ. ಈಗ ನಮ್ಗೆ ಈಗ ಇದೆಲ್ಲ ಕಟಾವ್ ಬಂತು ಅಂತಂದ್ರೆ ಯಾವ ರೀತಿ ಇರುತ್ತೆ ಗಿಡಗಳು? ನೋಡಿ ಇಲ್ಲಿ ಬರೀ ಕಟಾವ್ ಬಂತು, ಇದು ಕಟಾವ್ ಬಂದಿದ್ದು ಬೀಳ್ತಾ ಐತೆ ನೋಡಿ. ಇಲ್ಲಿ ನೋಡ್ರಿ ಬೀಳ್ತಾ ಐತೆ ಎಲ್ಲ ಹಣ್ಣಾಗಿ ಬಂತು ಅಂತಾರೆ ಈ ರೀತಿ ಈ ತರ ಬಿದ್ದೈತದ. ಇಲ್ಲಿ ಬೀಳ್ತಾ ಇದೆ ಅಂದ್ರೆ ಇದನ್ನ ಎಲ್ಲ ಬಾಡೋಗಿ ಈ ತರ ಬಿದ್ದೈತದ. ಅದೇ ಬಿದ್ದೋಗುತ್ತೆ. ಬಿದ್ದೈತದೆ, ಅದೆಲ್ಲ ಫುಲ್ ಬಿದ್ದೈತೆ ಈ ರೀತಿ. ಈ ತರ ಬಿದ್ದೈತದ. ಈ ರೀತಿ ಬಿದ್ದಾಯ್ತು ಅಂತಂದ್ರೆ ಅವಾಗ ನಮ್ಗೆ ಕಟಾವ್ ಬಂದದೆ ಅಂತ ಅರ್ಥ. ಇನ್ನೇನು ಇನ್ನೊಂದ್ ತಿಂಗಳಲ್ಲಿ ಎಲ್ಲ ಬಿದ್ದೈತಿದೆ. ಕಟಾವ್ ಬಂದದ. ಕಟಾವ್ ಬಂದಿರುವಂತದ್ದು ಆ ರೀತಿಯಲ್ಲಿ ಇರ್ತದೆ. ಈಗ ನಾವು ಈಗೆಲ್ಲ ಒಣಗೋಗಿ ಬಿದ್ದೋಯ್ತು, ಅದಾದ್ಮೇಲೆ ನಾವು ಇವತ್ತು ಪ್ರೆಸೆಂಟ್ ನಮ್ಗೆ ರೇಟ್ ಇಲ್ಲ, ಈಗ ಹಂಗೆ ಇರ್ಬೇಕು ಅಂದ್ರೆ ನಾವು ಮಣ್ಣು ಬಿದ್ದೈತ್ಲಿ, ಎಲ್ಲ ಬಿದ್ದೈತ್ಲಿ, ಮಣ್ಣು ಏರ್ ಹಾಕ್ಬೇಕು. ಈಗ ಇಲ್ಲಿ ಶುಂಠಿ ಇದೆ, ಈಗ ಇಲ್ಲಿದೆಯಾ? ಈಗ ಅದೇ ಅಲ್ಲಿ ಅದೇ ಶುಂಠಿ ಇದೆ. ಈಗ ಇದೇ ತರ ಮಣ್ಣು ಹಾಕಿ ಬಿಡ್ಬೇಕು. ನೋಡಲ್ಲ ನೋಡಿ ಇಲ್ಲಿದೆ ಅಲ್ವಾ? ಈಗ ಶುಂಠಿ ಹೊರಗಡೆ ಕಾಣ್ತಾ ಇರೋ ರೀತಿಯಲ್ಲಿ ಮಣ್ಣು ಹಾಕಿ ಬಿಡ್ಬೇಕು. ಮಣ್ಣು ಹಾಕಿ ಬಿಟ್ಕೊಳ್ತೀವಿ. ಎಲ್ಲ ಬಿದ್ದೈತ್ಲ, ಮಣ್ಣು ಎಲ್ಲ ಶುಂಠಿ ಎಲ್ಲಿ ಕಾಣ್ತದ ಅದು ಮಣ್ಣು ಹಾಕಿ ಬಿಡ್ಬೇಕು. ಈಗ ಪ್ರೆಸೆಂಟ್ ನಮ್ಗೆ ಏನೋ ರೇಟ್ ಇಲ್ಲ ಅಂತಂದ್ರೆ ನೀವು ಈ ತರ ಮಣ್ಣು ಹಾಕಿ ಇಟ್ಕೊಂಡು ರೋಗ ಇಲ್ಲದೆ ಮಾತ್ರ ಬಿಡ್ಬೋದು, ರೋಗ ಇದ್ರೆ ತಿಳ್ಸಾಕ್ ಬಿಡ್ಬೇಕು. ಈಗ ನಮ್ಗೆ ಇಲ್ಲಿ ಈ ತರ ಶುಂಠಿ ಅದಲ್ವಾ, ಈಗ ಬಿದ್ದೋಯ್ತು, ಬಿದ್ದೋದಾದ್ಮೇಲೆ ನಾವೆಲ್ಲ ಮಣ್ಣೆಲ್ಲ ಹೆಂಗ್ ಮುಚ್ಚಿರ್ತೀವಲ್ವಾ, ಮಣ್ಣೆಲ್ಲ ಮುಚ್ಚಿದ್ಮೇಲೆ ಆಮೇಲೆ ಏನಾದ್ರು ರೋಗ ಸ್ಟಾರ್ಟ್ ಆಗಲ್ಲ. ಇದು ಫಸ್ಟ್ ಗೊತ್ತಾಗಿರ್ತದೆ ಇಲ್ಲಿ ರೋಗ ಯಾವ್ದಾಗಿದೆ ಏನು ಅಂತ. ಫಸ್ಟ್ ಗಿಡದಲ್ಲೇ ನಾವು ರೋಗ ಇಲ್ಲ ಅಂತ, ಈಗ ಶುಂಠಿಗೆ ರೋಗ ಇಲ್ಲ, ಅದು ಅಟ್ಯಾಕ್ ಆಗಲ್ಲ. ಈಗ ಇನ್ನು ಒಂದ್ ತಿಂಗಳಲ್ಲಿ ಬಲ್ತಾದ್ಮೇಲೆ ರೋಗ ಜಾಸ್ತಿ ಅಟ್ಯಾಕ್ ಆಗಲ್ಲ. ಬಲ್ತಿದೆ ಅಂತ ಹೆಂಗ್ ಗೊತ್ತಾಯ್ತದೆ ನಿಮ್ಗೆ? ಅದೇ ಎಲ್ಲ ಬಿಸ್ಕೆಟ್ ಕಲರ್ ಬಂದಿರ್ತದೆ, ಹಿಂಗೆಲ್ಲ ಬಿದ್ದೈತದಲ್ಲ. ಈಗ ಇದೆಲ್ಲ ಬಿದ್ದೋದ್ರೇನೆ ಬಲ್ತದೆ ಅಂತ. ಆಮೇಲೆ ನಾವು ಶುಂಠಿ ನೋಡಿದ್ರೆ ಯಾವ ಕಲರ್ ಕಾಣ್ಬೇಕು ಅವಾಗ ಬಲ್ತಿದೆ ಅಂದ್ರೆ? ಅಲ್ಲ ಬಿಸ್ಕೆಟ್ ಕಲರ್. ಅದು ಸ್ವಲ್ಪ ತೋರಿಸ್ಬೋದ ನೀವು? ಇಲ್ಲಿ ನೋಡ್ರಿ, ಇದು ಬಲ್ತಿರುವಂತದ್ದು ನೋಡಿ, ಕೆಂಪು ಈ ರೀತಿ ಇತ್ತು ಅಂದ್ರೆ ಬಲ್ತದೆ ಅಂತ. ಇದು ಕಟಾವ್ ರೆಡಿ ಇದೆ ಅಂತ. ಒಟ್ಟಲ್ಲಿ ಈಗ ನಮ್ಗೆ ಇವಾಗ ಎಷ್ಟು ತಿಂಗಳವರೆಗೂ ನಾವು ಇಟ್ಕೋಬಹುದು ಈ ತರ? ನಾವು ಅಕಸ್ಮಾತ್ ರೇಟ್ ಇಲ್ಲ ಅಂತಾರೆ ಭೂಮಿ ಒಳಗೇನೆ ಎಷ್ಟು ತಿಂಗಳವರೆಗೆ? ಒಂದು 15 ತಿಂಗಳ ಗಂಟ್ಲು ಇಡಬಹುದು, 18 ತಿಂಗಳ ಗಂಟ್ಲು ಇಡಬಹುದು. 18 ತಿಂಗಳು? ಒಂದೂವರೆ ವರ್ಷ ಇಡಬಹುದು. ಒಂದೂವರೆ ವರ್ಷದವರೆಗೂ ನೀವು ಇಟ್ಕೋಬಹುದು. ನೆಕ್ಸ್ಟ್ ಬೆಳೆ ಗಂಟ್ಲು ಇಡಬಹುದು. ರೋಗ ಇಲ್ಲ ಅಂದ್ರೆ, ರೋಗ ಇದ್ರೆ ಇಡಕ್ಕಾಗಲ್ಲ, ಒಳಗೆ ಹೊಂಟೈತದೆ ಗೆಡ್ಡೆನೆ. ಬೆಳೆ ಎಲ್ಲ ಬಂದ್ಮೇಲೆ ಖರ್ಚು ಗಿರ್ಚು ಅವೆಲ್ಲ ಸೇರಿನೇ ಒಂದು 5 ಲಕ್ಷ ರೂಪಾಯಿ ಆಯ್ತದೆ. ಮಿಕ್ಕಿದೆಲ್ಲ ನಮ್ಗೆ ಮಿಕ್ಕಿದೆಲ್ಲ ಅವರೇ ಬಂದು ಅವರೇ ತಿಳ್ತಾರೆ. ಅವರೆಲ್ಲ ಟ್ರಾನ್ಸ್ಫರ್ ಅವರೆಲ್ಲ ಮೂಟೆ ಲೆಕ್ಕ ಮಾತಾಡದ್ಮೇಲೆ ಅವರೇ ಬಂದು ತಿಳ್ಸ್ಕೊತಾರೆ. ಅವರೇ ಬಂದು ಈಗ ನಾವೇನು ಕಿತ್ಬಿಟ್ಟು ಕಿತ್ಬಿಟ್ಟು ಬೇಕಾದ್ರೆ ಹಾಕ್ಬೋದು ನೀವು ಯಶವಂತಪುರ ಮಂಡಿಗೆ. ಅವೆಲ್ಲ ರಿಸ್ಕ್ ಇಲ್ಲಿಗೆ ಬರ್ತಾರೆ, ತಿಳ್ಕೊತಾರೆ. ಅವರೇ ಲೇಬರ್ ಕರ್ಕೊಂಡಿಲ್ಲ. ಈಗ ನಾವು ಶುಂಠಿ ಬೆಳಿಬೋದ? ನಾವು ಬೆಳಿಬಹುದು, ತೊಂದ್ರೆ ಏನಿಲ್ಲ, ಬೆಳಿಬಹುದು. ಅಂದ್ರೆ ಅದೇ ರೈಟ್ ಡಿಪೆಂಡ್ ಮಾರ್ಕೆಟ್ ಮೇಲೆ, ರೈಟ್ ಮೇಲೆ ಡಿಪೆಂಡ್. ಒಟ್ಟಲ್ಲಿ ಬೀಜ ನಾವು ಒಳ್ಳೆ ತರದ ಬೀಜ, ಚೆನ್ನಾಗಿರುವಂತದ್ದು, ಉತ್ತಮವಾಗಿರ್ತಕ್ಕಂಥ ಒಂದು ಬೀಜ ಹಾಕ್ತಾರೆ ನಾವು ಉತ್ತಮವಾಗಿ ಇಳುವರಿನೂ ಬೆಳಿಬಹುದು. ಮೇನ್ ಫರ್ಟಿಲೈಸರ್ ಗಿಂತ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಹಾಕಿದ್ರೆ ಒಳ್ಳೆ ಇಳುವರಿ ಪಡಿಬಹುದು. ಈ ಶುಂಠಿ ಕೃಷಿ ನಮ್ಗೆ ಕೋಟಿ ರೂಪಾಯಿ ಗಳಿಸಬಹುದು, ಕೋಟಿ ಗಟ್ಲೆ ನಾವು ಅದು ಆದಾಯ ಗಳಿಸಬಹುದು. ಅದೇನದು ಯಾವ ರೀತಿ? ಅದೇ ಮಾರ್ಕೆಟ್ ರೇಟ್. ನೀವು ರೈಟ್ ಇದ್ರೆ ಕೋಟಿ ಗಟ್ಲೆ ಆಯ್ತದ, ರೈಟ್ ಇಲ್ಲ ಅಂದ್ರೆ ಕೈಲಿಂದ ತಿತ್ಕೋಯ್ತದ, ಫುಲ್ ಡೌನ್ ಆಗ್ಬಿಟ್ರೆ. ಏನೋ ಒಂದ್ ಕೋಟಿ ಎಷ್ಟು ಮಾಡ್ಬೇಕಾದ್ರೆ ಎಷ್ಟು ಎಕರೆ ಬೇಕಾಯ್ತದೆ ಯಜಮಾನ್ರೆ? ಎಷ್ಟ್ ಬೇಕ್ರಿ? 8,000 10,000 ರೈಟ್ ಇದ್ರೆ ಎಷ್ಟು ಎಕರೆ ಬೇಕು? 1 ಎಕರೆ ಇದ್ರೆ ಸಾಕು. 400 ಮೂಟೆ ಬಿದ್ರೆ ಒಂದು 10,000 ರೂಪಾಯಿ ರೈಟ್ ಆದ್ರೆ 80 ಲಕ್ಷ ಆಯ್ತಲ್ಲ. 80 ಲಕ್ಷ ರೂಪಾಯಿ 8 ರಿಂದ 10,000 ಮೂಟೆ ಇದ್ರೆ ಒಂದ್ಸತಿ 12-13 ಸಾವಿರಕ್ಕೆ ಹೋಗಿತ್ತು.
ಇನ್ನು 3ನೇ ವರ್ಷದಲ್ಲ 4ನೇ ವರ್ಷದಲ್ಲ. ಆ ಟೈಮಲ್ಲಿ ನೀವು ಮಾಡಿದ್ರಾ? ಆ ಟೈಮಲ್ಲಿ ಮಾಡಿಲ್ಲ ನಾನು. ಆ ಟೈಮಲ್ಲಿ ನೋಡ್ಬಿಟ್ಟೆ ನಾವ್ ಹಾಕದ್ದು ರೈಟ್ ಹಿಂಗ್ ಆಯ್ತದೆ ಅಂತ. ಆಗ್ಲಿಲ್ಲ. ಒಟ್ನಲ್ಲಿ ಈಗ 5 ವರ್ಷದಲ್ಲಿ ಈ ತರ ಯಾವ್ದು ಲಾಟ್ರಿ ಮಾಡಿದಿಲ್ಲ? ಮಾಡಿಲ್ಲ. ಈ 3 ವರ್ಷದಿಂದ ಹಾಕ ಬರ್ತಾ ಇದ್ದೀನಿ. ನೋಡೋಣ. ಒಟ್ನಲ್ಲಿ ಹೆಚ್ಚಿನದಾಗಿ ನೀವು ಆದಾಯ ಮಾಡಿದ್ದು ಯಾವ ವರ್ಷದಲ್ಲಿ ಮಾಡಿದ್ರಿ? ಈಗ ಶುಂಠಿ ನನಗೆ ರೈಟೇ ಸಿಗ್ತಿಲ್ಲ 3 ವರ್ಷದಿಂದ. 3 ವರ್ಷದಿಂದ ಸಿಗ್ಲಿಲ್ಲ. ಈಗ 5 ವರ್ಷದಿಂದ ಮಾಡ್ತಾ ಇದ್ರಿ, 3 ವರ್ಷದಿಂದ ಇಲ್ಲ. 3 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. 3 ವರ್ಷದಿಂದ ಮಾಡ್ತಾ ಇದ್ರಿ. 3 ವರ್ಷದಿಂದ ಇದುವರೆಗೂ ನಿಮ್ಗೆ ನೀವು ಅನ್ಕೊಂಡ್ರ ಮಟ್ಟಿಗೆ ನಿಮ್ಗೆ ರೈಟ್ ಸಿಗ್ತಿಲ್ಲ. ರೇಟ್ ಸಿಗ್ಲಿಲ್ಲ. ನೋಡೋಣ ಈ ಸತಿ ಒಳ್ಳೆ ರೇಟ್ ಸಿಕ್ತು ಅಂತಂದ್ರೆ ತಿಳಿಸಾಕ್ತೀನಿ. ನೋಡೋಣ. ಭಗವಂತ ಏನ್ ಮಾಡ್ತಾನೆ ನೋಡೋಣ. ಅದ್ ರೇಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಯಾಕಣ? ಅದು ಯಾವ ರೀತಿ? ಅದು ರೈಟ್ ಜಾಸ್ತಿ ಆಗೋದು ಇದಾಗೋದು ಶುಂಠಿ ಹೊರದೇಶಕ್ಕೆ ಹೋಗ್ಬೇಕು. ಹೊರದೇಶಕ್ಕೆ ಹೋಯ್ತಲ್ಲ ಒಂದು ಶುಂಠಿ,